ಸಮಸ್ತ ಕನ್ನಡ ನಾಡಿನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ವೇಗವಾದಂಥ ಬದುಕಿನಲ್ಲಿ ಮನುಷ್ಯ ತನಗೋಸ್ಕರ ಮತ್ತು ತನ್ನ ಕುಟುಂಬದವರ ಸುಖಕ್ಕೋಸ್ಕರ ಹಗಲು ರಾತ್ರಿ ವಿಶ್ರಾಂತಿನೇ ಇಲ್ಲದೆ ದುಡಿದು ನಾನಾ ಥರದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಇದು ಇವತ್ತಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಕೂಡ ಆಗ್ಬಿಟ್ಟಿದೆ. ದುಡಿಮೆಯ ಜೊತೆಗೆ ಉತ್ತಮವಾದಂಥ ಆರೋಗ್ಯವೂ ನಮ್ಮ ಜೊತೆ ಇದ್ರೆ ಎಷ್ಟು ಚಂದ ಅಲ್ವಾ ವೀಕ್ಷಕರೇ? ಈ ಮೈಗ್ರೈನ್, ಆರ್ಥರೈಟಿಸ್, ಬಂಜೆತನ, ಸಕ್ಕರೆ ಕಾಯಿಲೆ ಹೀಗೆ ನಾನಾ ಥರದ ರೋಗಗಳಿಂದ ಜನ ಬಳಲ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ರೋಗಗ್ರಸ್ತರನ್ನ ರೋಗ ಮುಕ್ತರನ್ನಾಗಿ ಮಾಡುವಲ್ಲಿ ನಮ್ಮ ಹೋಮಿಯೋಪತಿ ಸದಾ ಸಿದ್ಧ. ಇವತ್ತಿನ ದಿನಗಳಲ್ಲಿ ಜನರನ್ನ ತುಂಬ ಕಾಡುವಂಥ ಕಾಯಿಲೆಗಳಲ್ಲಿ ಈ ಆರ್ಥರೈಟಿಸ್ ಕೂಡ ಒಂದು. ಈ ಸಂಧಿವಾತಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳು ಮತ್ತು ಆಹಾರದ ಕ್ರಮಗಳು ಏನು ಎನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಹೋಮಿಯೋಪತಿಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಪ್ರಶಾಂತ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶಾಂತ್ ರಾವ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಕೇವಲ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಸಾಕಷ್ಟು ಈ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಈ ಸಂಧಿವಾತ ಅನ್ನುವಂಥ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳೇನು, ಈ ಕಾಯಿಲೆಗೆ ಚಿಕಿತ್ಸೆಗಳು ಏನು ಅನ್ನೋದನ್ನ ಸಂಪೂರ್ಣವಾದಂಥ ವಿವರ ತಿಳಿಸಿದ್ರೆ ಬಹುಶಃ ವೀಕ್ಷಕರಿಗೆ ಸಹಾಯ ಆಗುತ್ತೆ. ಖಂಡಿತ. ಸೊ ಈ ಆರ್ಥರೈಟಿಸ್ ಬಗ್ಗೆ ನಿಮಗೂ ಹಾಗೂ ವೀಕ್ಷಕರಿಗೂ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಬನ್ನಿ ಮೇಡಮ್, ಹೋಗೋಣ. ಡಾಕ್ಟರ್ ಪ್ರಶಾಂತ್ ಅವರೇ, ಬಹುಮುಖ್ಯವಾದಂಥ ಒಂದು ಪ್ರಶ್ನೆ ಏನಂದ್ರೆ, ನಮ್ಮ ಆಧುನಿಕ ಜೀವನ ಶೈಲಿ ಈ ಆರ್ಥರೈಟಿಸ್ ಬರೋದಕ್ಕೆ ಎಷ್ಟು ಕಾರಣ ಆಗುತ್ತೆ ಅಂತ. ಸೊ ಖಂಡಿತವಾಗ್ಲೂ ಇವತ್ತಿನ ದಿವಸ ನಾವು ಆರ್ಥರೈಟಿಸ್ ಅಂತ ಬಂದಾಗ ಏನಾಗುತ್ತೆ, ಕಾಮನ್ಲಿ ಜಾಯಿಂಟ್ ಪೇಯ್ನ್ ಅಂತ ಹೇಳ್ತಾ ಬರುತ್ತೆ. ಆ್ಯಂಡ್ ಜಾಯಿಂಟ್ ಪೇಯ್ನ್ ಅಂತ ಬಂದಾಗ ಪ್ರತಿಯೊಬ್ಬರೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋದನ್ನೇ ನೋಡ್ತಾ ಬರ್ತೀವಿ. ಆ್ಯಂಡ್ ಜಾಯಿಂಟ್ ಪೇಯ್ನ್ ಅಂತ ಬಂದಾಗ ಯಾರು ಅದು ಅತಿಯಾದ ದಿವಸ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಅದು ಮುಂದೊಂದು ದಿವಸ ಎಷ್ಟರ ಮಟ್ಟಿಗೆ ಅದು ಬೆಳ್ಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಇದನ್ನು ಆರ್ಥರೈಟಿಸ್ ಅಂತಲೂ ಹೇಳ್ತಾ ಬರ್ಬೋದು. ಬಿಕಾಸ್ ಆರ್ಥರೈಟಿಸ್ ಅಂತ ಬಂದಾಗ ಜಾಯಿಂಟ್ಗೆ ಸಂಬಂಧಪಟ್ಟಂತೆ ಕಾಯಿಲೆ ಇರೋದ್ರಿಂದ ಮೊದಲಿಗೆ ಈ ಜಾಯಿಂಟ್ ಅನ್ನೋದು ಏನು ಒಂದು ಮೊಬಿಲಿಟಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಅದಕ್ಕೆ ಮೇನ್ಲಿ ಕಾರಣ ಆಗ್ತಾ ಇರೋದು ಎಲ್ಲಿ ನಾವು ಜಾಯಿಂಟ್ ಅಂತ ಹೇಳ್ತೀವಿ. ಅದನ್ನು ಎರಡು ಬೋನ್ ಕನೆಕ್ಟೆಡ್ ಎಲ್ಲಿರುತ್ತೆ ನಾವು ಅದನ್ನು ಜಾಯಿಂಟ್ ಅಂತ ಹೇಳ್ತೀವಿ. ಆ ಜಾಯಿಂಟ್ ನಡುವೆ ಏನು ಒಂದು ಕ್ಯಾಪ್ಸುಲ್ ಇರುತ್ತೆ, ನಾವು ಸೈನೋವಿಯಲ್ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಆ್ಯಂಡ್ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ನಮ್ಮ ಒಂದು ಮೊಬಿಲಿಟಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಯಾವಾಗ ಆ ಒಂದು ಫ್ಲೂಯಿಡಲ್ಲಿ ಡ್ರೈ ಆಗೋದಾಗಿರ್ಬೋದು, ಇಲ್ಲ ಕಡಿಮೆ ಆಗೋದಾಗಿರ್ಬೋದು, ಒಂದು ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಆಗ್ತಾ ಬರುತ್ತೆ, ನಾವು ಅಂಥ ಒಂದು ಕಂಡೀಷನ್ನ ಆರ್ಥರೈಟಿಸ್ ಅಂತಲೂ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಅಡಲ್ಟ್ಹುಡ್ಡಲ್ಲಿ ಬರ್ತಾ ಇದೆ. ಆ್ಯಂಡ್ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಆರ್ಥರೈಟಿಸ್ ನೋಡ್ತಾ ಇದ್ದೀವಿ. ಇದಕ್ಕೆ ಮೇನ್ಲಿ ರೆಸ್ಪಾನ್ಸಿಬಲ್ ಆಗಿರೋದು ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್, ಆಹಾರ ಪದ್ಧತಿ ಇರ್ಬೋದು, ಇಲ್ಲಾಂದರೆ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದಿರ್ಬೋದು. ಇವೆರಡೂ ಕೂಡ ಎಷ್ಟರ ಮಟ್ಟಿಗೆ ಅದು ನಮಗೆ ಆರ್ಥರೈಟಿಸ್ ತಂದು ಕೊಡುತ್ತೆ ಅಂದಾಗ ಪೇಷಂಟ್ಸ್ ಇವತ್ತಿನ ದಿವಸ ಇದೇ ಒಂದು ಆರ್ಥರೈಟಿಸ್ಗೆ ಜೀವನ ಪರ್ಯಂತ ಮಾತ್ರೆ ತಗೋತಾ ಇದ್ದಾರೆ. ಬಟ್ ತಗೊಳ್ತಾ ಇದ್ದರೂ ಕೂಡ ಆ ಒಂದು ಕಾಯಿಲೆಗೆ ಒಂದು ಕ್ಯೂರ್ ಅನ್ನೋದಾಗಿರ್ಬೋದು, ಆ ಕಾಯಿಲೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದಾಗಿರ್ಬೋದು ಸಿಗ್ತಾ ಇಲ್ಲ. ಬಿಕಾಸ್ ಈ ಒಂದು ಜೀವನ ಶೈಲಿ ಅಂತ ಬಂದಾಗ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಅವ್ರು ಮಾಡುವಂಥ ಕೆಲಸನೇ ಅವರಿಗೆ ಈ ಒಂದು ಆರ್ಥರೈಟಿಸ್ ಕಾಯಿಲೆ ತಂದು ಕೊಡ್ತಾ ಇದೆ. ಅದರಲ್ಲಿ ಮೇನ್ಲಿ ನಾವು ನೋಡ್ತಾ ಇರೋದು ಕೆಲವರಿಗೆ ಈ ಒಂದು ಪ್ರೊಫೆಷನ್ ಅನ್ನೋದು ಹೇಗಿರುತ್ತೆ ಅಂದರೆ ಕಂಟಿನ್ಯೂಸ್ಲಿ ನಿಂತ್ಕೊಂಡು ಕೆಲಸ ಮಾಡೋದಿರ್ಬೋದು, ಇಲ್ಲ ಕಂಟಿನ್ಯೂಸ್ಲಿ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದಿರ್ಬೋದು, ಇಲ್ಲ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು. ಬಟ್ ಇವತ್ತಿನ ದಿವಸ ಏನಾಗ್ತದೆ, ನಾವು ನಮ್ಮ ನಾಲ್ಗೆಗೆ ಏನು ಬೇಕಾಗುತ್ತೆ ನಾವು ಅದನ್ನು ತಗೋತಾ ಇದ್ದೀವಿ ಹೊರತು ನಮ್ಮ ದೇಹಕ್ಕೆ ಏನು ಬೇಕಾಗ್ತದೆ ಅದನ್ನು ತಗೊಳ್ತಾ ಇಲ್ಲ. ಯಾವಾಗ ನಮ್ಮ ಬಾಡಿಗೆ ನೀಡ್ ಎಷ್ಟಿದೆ ನಾವು ಅದಕ್ಕಿಂತ ಅತಿಯಾಗಿ ಒಂದು ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಅದು ನಮ್ಮ ಬಾಡಿಗೆ ಬೇಕಾಗದಿರ್ತಕ್ಕಂಥ ಫುಡ್ಡನ್ನು ತಗೋತಾ ಇದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಅದು ನಮಗೆ ಅಗೇನಿಸ್ಟ್ ಆಗಿ ನಮ್ಮ ಬಾಡಿಗೆ ಹಾರ್ಮ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಈ ಆರ್ಥರೈಟಿಸ್ ಕೂಡ ಒಂದು ಅಂತ ಹೇಳ್ಬೋದು. ಬಿಕಾಸ್ ಮ್ಯಾಕ್ಸಿಮಮ್ ಜನ ಇವತ್ತಿನ ದಿವಸ ಫುಡ್ ಹ್ಯಾಬಿಟ್ಸಲ್ಲಿ ನಮ್ಮ ಬಾಡಿಗೆ ಬೇಕಾಗ್ತಕ್ಕಂಥ ಕ್ಯಾಲ್ಶಿಯಂ ಅಂಶ ಆಗಿರ್ಬೋದು, ವಿಟಮಿನ್ B12 ಅಂಶ ಆಗಿರ್ಬೋದು, ಪ್ರತಿ ದಿವಸನೂ ನಮ್ಮ ಬಾಡಿಗೆ ಇಷ್ಟು ಕ್ವಾಂಟಿಟಿಲಿ ಬೇಕಂತ ಆಗಿರುತ್ತೆ. ಬಟ್ ಯಾವಾಗ ನಾವು ಅದಕ್ಕಿಂತ ಕಡಿಮೆ ಅನ್ನೋದನ್ನು ತಗೋತಾ ಇದ್ದೀವಿ, ಅದನ್ನು ಎಷ್ಟು ತಗೋಬೇಕು ಅಷ್ಟನ್ನು ತಗೊಳ್ತಾ ಇಲ್ಲ ಅಂದಾಗ ಖಂಡಿತವಾಗ್ಲೂ ಡೆಫಿಷಿಯನ್ಸಿ ಅನ್ನೋದನ್ನು ನೋಡ್ತಾ ಇದ್ದೀವಿ.
ಬಿಕಾಸ್ ನಾರ್ಮಲಿ ಇವತ್ತು ಜಾಯಿಂಟ್ ಪೇನ್ ಅಂತ ಬಂದಾಗ ಪ್ರತಿಯೊಂದು ಪೇಷಂಟ್ಸು ಕೂಡ ಹೇಳ್ತಾ ಇರೋದು, ಸೊ ಯಾರೂ ಕೂಡ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಜೀವನ ಶೈಲಿ ಬಗ್ಗೆ ಚಿಂತೆ ಮಾಡ್ತಾ ಇರೋದಿಲ್ಲ. ಈ ಕಂಡೀಷನ್ ಬರ್ತಾ ಇದೆ ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಹೊರತು ಅದಕ್ಕೆ ಕಾರಣ ಅನ್ನೋದು ಯಾರೂ ತೊಗೊಳ್ತಾ ಇರೋದಿಲ್ಲ. ಬಿಕಾಸ್ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಡಿಜೆನರೇಟಿವ್ ಚೇಂಜಸ್ ಅಂತ ಏನು ಹೇಳ್ತೀವಿ ನಾರ್ಮಲಿ. ಸೊ ನಾವು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ನೀ ಜಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಆ ನೀ ಜಾಯಿಂಟಲ್ಲಿ ಸೊ ಅದು ಒಂದು ವೆಯ್ಟ್ ಬಿಯರಿಂಗ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ವೆಯ್ಟ್ ಬಿಯರಿಂಗ್ ಜಾಯಿಂಟ್ ಅಂತ ಬಂದಾಗ ನಮ್ಮ ಬಾಡಿಯ ವೆಯ್ಟ್ ಎಲ್ಲವೂ ಕೂಡ ಆ ಒಂದು ಮಂಡಿ ಮೇಲೆ ಕುತ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮ ಬಾಡಿಯ ವೆಯ್ಟ್ ಎಲ್ಲ ಮಂಡಿ ಮೇಲೆ ಕುತ್ಕೊಳ್ತಾ ಬರುತ್ತೆ, ಸೊ ಖಂಡಿತವಾಗ್ಲೂ ಅಲ್ಲಿ ಪ್ರೆಷರ್ ಅನ್ನೋದು ಉಂಟಾಗ್ತಿರುತ್ತೆ. ಆ್ಯಂಡ್ ಇದು ಮ್ಯಾಕ್ಸಿಮಮ್ ನಾವು ನೋಡ್ತಾ ಇರೋದು ಒಬ್ಯಾಸಿಟಿ, ಸ್ಥೂಲಕಾಯ ಅಂತ ಏನು ಹೇಳ್ತೀವಿ. ಸೊ ಅಂಥವರಲ್ಲಿ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಆ್ಯಂಡ್ ಹಾಗಾಗಿ ಆ ಥರ ಪೇಷಂಟ್ಸ್ಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಹೆಚ್ಚಿನಾಗಿ ಅವರ ಜೀವನ ಶೈಲಿ ಅನ್ನೋದು ಕೂಡ ನಾವು ಚೇಂಜ್ ಮಾಡೋದಿರುತ್ತೆ. ಸೊ ಅದು ವೆಯ್ಟ್ ರೆಡ್ಯೂಸ್ ಮಾಡೋದ್ರಲ್ಲಿರ್ಬೋದು, ಅವರ ಆಹಾರ ಪದ್ಧತಿ ಸರಿ ಮಾಡಿಸೋದ್ರಲ್ಲಿರ್ಬೋದು, ಸೊ ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿ ಒಂದು ದೈಹಿಕ ಚಟುವಟಿಕೆ ಇರಬೇಕು, ಸೊ ಪ್ರತಿಯೊಂದನ್ನು ಕೂಡ ನಾವು ಹೇಳೋದ್ರಲ್ಲಿ ಆ ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ತಾ ಬರಬೇಕು. ಎಷ್ಟು ಜನ ಪೇಷಂಟ್ಸಿಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಡಬೇಕಾದಾಗಲೂ ಕೂಡ ಸೊ ಓನ್ಲಿ ಒಂದು ಮಂಡಿ ನೋವಿದೆ, ಸೊ ಇಲ್ಲ ಏನೋ ಒಂದು ಜಾಯಿಂಟ್ ಪೇನ್ ಇದೆ ಅನ್ನೋದಕ್ಕಿಂತ ಸೊ ಅದ್ರ ಕಾರಣ ಏನಿದೆ, ಸೊ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಸೊ ನಾವು ಪ್ರತಿಯೊಂದನ್ನು ನೋಡ್ತಾ ಹೋಗ್ತೇವೆ. ಸೊ ಈ ರೀತಿ ಆರ್ಥ್ರೈಟಿಸ್ ಅಂತ ಬಂದಾಗ ಅವರ ಲೈಫ್ ಸ್ಟೈಲ್ ಇರ್ಬೋದು, ಸೊ ಅವರೊಂದು ಬಾಡಿ ಕಂಡೀಷನ್ಸ್ ಇರ್ಬೋದು, ಸೊ ಅದು ತೊಂದರೆ ಅನ್ನೋದು ಎಷ್ಟು ಗ್ರೇಡ್ವರೆಗೂ ಇದೆ, ಸೊ ಯಾವ ಒಂದು ಕಂಡೀಷನ್ಸ್ ಇದೆ ಪ್ರತಿಯೊಂದು ತಿಳ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳು ಈ ಕಾರ್ಯಕ್ರಮನ ನೋಡ್ತಾ ಇರೋ ಪ್ರೇಕ್ಷಕರಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಈಗ ಒಂದು ಕರೆ ಬಂದಿದೆ, ಒಂದು ಕರೆನ ತಗೊಳ್ಳೋಣ. ಹಲೋ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ನಾವು ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದೀನಿ. ಎಲ್ಲಿಂದ? ಬಳ್ಳಾರಿಯಿಂದ. ಬಳ್ಳಾರಿಯಿಂದ. ಹಾಂ ಮ್ಯಾಮ್. ನಮ್ಮ ಹೆಸರು ಮುರಳಿ ಅಂತ. ನಿಮ್ಮ ಹೆಸರು? ಮುರಳಿ ಮ್ಯಾಮ್. ಮುರಳಿ ಅವರೇ, ಬಳ್ಳಾರಿಯಿಂದ. ಹೇಳಿ ಮುರಳಿ ಅವರೇ, ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ? ಹೌದು ಮ್ಯಾಮ್, ನೋಡ್ತಾ ಇದ್ದೀನಿ, ಅದಕ್ಕೆ ಕರೆ ಮಾಡಿದ್ದೀನಿ. ಓಕೆ. ನಮ್ಮ ಮೆಡಿಕಲ್ ರೆಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮ್ಯಾಮ್. ಓಹ್ ಸರಿ ಸರಿ. ಆಕ್ಚುಲಿ ನಾನು ಡೈಲಿ ಒಂದು 30 ಕಿಲೋಮೀಟರ್ಸ್ ಆರ್ 40 ಕಿಲೋಮೀಟರ್ಸ್ ಬೈಕ್ ರೈಡಿಂಗ್ ಇರ್ತದೆ. ಓಕೆ. ಬ್ಯಾಕ್ ಪೇನ್ ಜಾಸ್ತಿ ಇದೆ ಮ್ಯಾಮ್. ನಿಮಗೆ ಸೂಕ್ತವಾದಂತಹ ಒಂದು ಸಲಹೆಯನ್ನ ಡಾಕ್ಟರ್ ಪ್ರಶಾಂತ್ ರಾವ್ ಅವರಿದ್ದಾರೆ. ನಿಮ್ದು ಏನೇ ಪ್ರಶ್ನೆಗಳಿದ್ರು ಅವ್ರ ಹತ್ರ ಕೇಳಿ ಸಹಾಯನ ಪಡೀರಿ. ಹಲೋ. ಹಲೋ, ಹೇಳಿ, ಕೇಳಿಸ್ತಾ ಇದೆಯಲ್ಲ? ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್ ನಮ್ಮ ಹೆಸರು ಮುರಳಿ ಅಂತ. ಓಕೆ, ಹೇಳಿ. ನಾವು ಬಳ್ಳಾರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್. ಹೌದು, ಹೇಳಿ, ಏನ್ ಸಮಸ್ಯೆ ಇದೆ? ಓಕೆ ಸರ್, ನಾನು ಡೈಲಿ ಒಂದು 30 to 40 ಕಿಲೋಮೀಟರ್ಸ್ ಬೈಕ್ ಡ್ರೈವಿಂಗ್ ಇರ್ತದೆ ಸರ್. ಓಕೆ. ಬ್ಯಾಕ್ ಪೇನ್ ಇದೆ, ಸ್ಕ್ಯಾನಿಂಗ್ ತೆಗಿಸಿದ್ದೀನಿ. ಓಕೆ. ಒಂದು 4 to 5 ಇಯರ್ಸ್ ಇಂದ ಸೇಮ್ ಪ್ರಾಬ್ಲಮ್ ಇದೆ ಸರ್. ಓಕೆ ಓಕೆ. ಸೊ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇವಾಗ ಇದಕ್ಕೆ? ಹೌದು ಸರ್, ಸ್ಕ್ಯಾನಿಂಗ್ ಬೇರೆ ಕಡೆ ತೆಗಿಸಿದ್ದೀನಿ ಸರ್, ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ, ಬಟ್ ನಾರ್ಮಲ್ ಆಗ್ತಲ್ಲ. ನಿಮ್ಮ ಹತ್ರ ಏನಾದ್ರು ಸಿಗುತ್ತೆ ಅಂತ ಕಾಲ್ ಮಾಡಿದ್ದೀನಿ ಸರ್. ಓಕೆ. ಸೊ ಖಂಡಿತವಾಗ್ಲೂ ಇವಾಗ ನಾರ್ಮಲ್ ಆಗಿ ನಾವು ಇಷ್ಟೊತ್ತು ಹೇಳ್ತಾ ಇದ್ವಿ, ಸೊ ಬೈಕ್ ರೈಡರ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಡಿಸ್ಕ್ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾ ಬರ್ತೀವಿ. ಬಿಕಾಸ್ ಏನಾಗುತ್ತೆ, ನಾರ್ಮಲಿ ಸೊ ಯಾರು ಅತಿ ಹೆಚ್ಚಾಗಿ ಬೈಕನ್ನು ರೈಡ್ ಮಾಡ್ತಾ ಇರ್ತಾರೆ, ಎಲ್ಲ ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋರು ಇರ್ಬೋದು, ಸೊ ಇವರಲ್ಲಿ ಈ ಡಿಸ್ಕ್ ಸಮಸ್ಯೆ ನೋಡೋದಕ್ಕೆ ಕಾರಣ ಏನಾಗಿರುತ್ತೆ ಅಂದರೆ, ಸೊ ಅತಿಯಾಗಿ ಈ ಒಂದು ಸ್ಪೈನ್ ಅನ್ನೋದು ವೈಬ್ರೇಷನ್ಸ್ಗೆ ಒಳಗಾಗೋದ್ರಿಂದ ಸೊ ಇನ್ ಬಿಟ್ವೀನ್ ವರ್ಟಿಬ್ರಾಸ್ ನಡುವೆ ಏನು ಡಿಸ್ಕ್ ಸ್ಪೇಸ್ ಇರುತ್ತೆ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಗ್ಯಾಪ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಕಡಿಮೆ ಆಗ್ತಾ ಬರ್ತಿದ್ದಾಗ ಸೊ ಅಲ್ಲಿ ಇರುವಂಥ ನರಗಳ ಮೇಲೆ ತುಂಬ ಒತ್ತಡ ಅನ್ನೋದು ಉಂಟಾಗ್ತಾ ಇರುತ್ತೆ. ಆ್ಯಂಡ್ ಆ ಒತ್ತಡದಿಂದ ನಿಮಗೆ ಈ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು, ಆ್ಯಂಡ್ ಇವನ್ ನಿಮಗೂ ಕೂಡ ಅದು ಅಪ್ಲೈ ಆಗ್ಬೋದು. ಸೊ ನಿಮ್ಮ ಕೆಲಸನೇ ಅತಿಯಾಗಿ ಬೈಕಲ್ಲಿ ಓಡಾಡೋದಿರ್ಬೋದು, ಇಲ್ಲ ಈ ಪ್ರೊಫೆಷನ್ ಅನ್ನೋದು ಒಂದು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದಾಗ ಸೊ ಅದನ್ನು ಕೂಡ ನಾವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇರೋ ನೋವನ್ನು ಕೂಡ ವಾಸಿ ಮಾಡಬೇಕಾಗಿರುತ್ತೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ಇವನ್ ಈ MRI ಸ್ಕ್ಯಾನ್ ಆಗಿರ್ಬೋದು, ಇಲ್ಲೊಂದು ಎಕ್ಸ್ರೇ ಮಾಡಿಸೋದಿರ್ಬೋದು, ಸೊ ಇವೆಲ್ಲದರಲ್ಲೂ ಕೂಡ ರಿಪೋರ್ಟ್ಸ್ ಅನ್ನೋದು ನಾರ್ಮಲ್ ಆಗಿನೇ ಬರ್ತಾ ಇರುತ್ತೆ. ಬಟ್ ಸ್ಟಿಲ್ ಪೇಷಂಟ್ಸ್ಗೆ ನೋವು ಅನ್ನೋದು ಹಾಗೇ ಇರುತ್ತೆ. ಬಟ್ ಇವಾಗ ಏನು ಮಾಡ್ತಾ ಬರ್ತೀರಾ, ಸೊ ನೋವು ಅನ್ನೋದು ವಾಸಿ ಆಗಲೇಬೇಕು ಅಂದಾಗ ನಾವೊಂದು ಏನೋ ಒಂದು ನೋವಿನ ಮಾತ್ರೆ ತಗೊಳ್ಳೋದು, ಸೊ ಇರುವಂಥ ಕಾಯಿಲೆನ ಪೋಸ್ಟ್ಪೋನ್ ಮಾಡೋದು, ಸೊ ಈ ರೀತಿ ಮಾಡ್ತಾ ಬರ್ತೀವಿ. ಆ್ಯಂಡ್ ಈ ರೀತಿಯಾದ ಕಾಯಿಲೆಗಳಲ್ಲಿ ಸೊ ನಾವು ಮೈನ್ಲಿ ಏನು ಮಾಡ್ತಾ ಇದ್ವಿ, ಫಸ್ಟಿಗೆ ನಿಮಗೆ ಆ ಕಾಸ್ ಅನ್ನೋದು ಬೈಕ್ ರೈಡ್ ಅತಿಯಾಗಿ ಮಾಡೋದ್ರಿಂದ ಬರ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಡ್ಯೂರೇಷನ್ಸ್ ಅನ್ನೋದು ಕಡಿಮೆ ಮಾಡೋದು ನೋಡ್ಕೋಬೇಕು. ಆ್ಯಂಡ್ ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಬ್ಯಾಕ್ ಪೇನ್ ಅಂತ ಬಂದಾಗ ಸೊ ಸಿಟ್ಟಿಂಗ್ ಎಕ್ಸಸೈಸ್ ಅಂತ ಏನು ಹೇಳ್ತೀವಿ, ಸೊ ಅದು ನಮಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ತಗೊಳ್ತಕ್ಕಂಥ ಆಹಾರದಲ್ಲಿ ಸೊ ಕ್ಯಾಲ್ಶಿಯಂ ಅಂಶ ಇರುವಂಥದ್ದಾಗಿರ್ಬೋದು, ಇಲ್ಲ ಒಂದು ನರ್ವ್ಸ್ಗೆ ಬೇಕಾಗಿರುವಂಥ ವಿಟಮಿನ್ ಇ ಆಗಿರ್ಬೋದು, ವಿಟಮಿನ್ B12ನ ಅಂಶಗಳಾಗಿರ್ಬೋದು, ಸೊ ಇದು ಅತಿಯಾಗಿ ತಗೊಳ್ತಾ ಬರಬೇಕಾಗಿರುತ್ತೆ.
ಆ್ಯಂಡ್ ಈ ಒಂದು ಅಂಶ ಅನ್ನೋದು ನಿಮಗೆ ಸೊ ಅತಿ ಹೆಚ್ಚು ಈ ಹಸಿರು ತರಕಾರಿಗಳಿಗೆ ತಗೊಳ್ಳೋದ್ರಿಂದನೂ ಬರ್ಬೋದು. ಆ್ಯಂಡ್ ಇದೆಲ್ಲದರ ಜೊತೆಗೆ ಇರುವಂಥ ಸಮಸ್ಯೆನ ಆ ಸ್ಪೇಸ್ ಅನ್ನೋದನ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ, ನರ್ವ್ ಸ್ಟ್ರೆಂತ್ ಮಾಡೋದ್ರಲ್ಲಿ, ಸೊ ನಮ್ಮ ಒಂದು ಹೋಮಿಯೋಪತಿಯಲ್ಲಿ ಕೂಡ ಸೊ ಒಂದು ಒಳ್ಳೆ ಮೆಡಿಸಿನ್ಸ್ ಇದೆ. ಸೊ ಅದರಿಂದ ನಿಮ್ಗೆ ಇರುವಂಥ ಸಮಸ್ಯೆಗೂ ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡೋದ್ರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಸೊ ನೀವು ಹೇಳಿದಾಗೆ ಪ್ರಶಾಂತ್ ಅವರೇ, ಆರ್ಥರೈಟಿಸ್ಗೆ ಹಲವಾರು ಕಾರಣಗಳಿದೆ. ಅದರಲ್ಲಿ ತುಂಬ ಪ್ರಮುಖವಾದಂಥ ಕಾರಣ ಬಂದು ನಮ್ಮ ಲೈಫ್ ಸ್ಟೈಲ್ ಮತ್ತು ನಾವು ತಗೊಳ್ಳುವಂಥ ಆಹಾರ ಪದ್ಧತಿ ಅಂತ ಹೇಳಿದ್ರಿ ಅಲ್ವೇ? ಸರಿ, ಇನ್ನು ಆರ್ಥರೈಟಿಸ್ ಅಲ್ಲಿ ಎಷ್ಟು ವಿಧಗಳಿದಾವೆ? ಸೊ ಇವಾಗ ನಾವು ಆರ್ಥರೈಟಿಸ್ ಅಂತ ಹೇಳಿದಾಗ ಸೊ ಒಂದು 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತಲೂ ಹೇಳ್ಬೋದು. ಸೊ ಈ 100 ಟೈಪ್ಸ್ ಆಫ್ ಆರ್ಥರೈಟಿಸಲ್ಲಿ ನಾವು ಇವತ್ತಿನ ದಿವಸ ಕ್ಲಿನಿಕಲ್ಲಿ ನೋಡ್ತಾ ಇರೋದು ಒಂದು 5 to 6 ಟೈಪ್ ಆಫ್ ಆರ್ಥರೈಟಿಸ್ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದರಲ್ಲಿ ದ ಮೋಸ್ಟ್ ಕಾಮನೆಸ್ಟ್ ಆಗಿ ನಾವು ನೋಡ್ತಾ ಇರೋದು ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಆ್ಯಂಡ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇಲ್ಲಿ ನಾರ್ಮಲಿ ಒಂದು ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೇವೆ. ಸೊ ನಾವು ಮುಂಚೆನೂ ಹೇಳ್ತಾ ಬಂದಂಗೆ ಸೊ ಡಿಜೆನರೇಟಿವ್ ಚೇಂಜಸ್ ಅಂತ ನಾವು ಜಾಸ್ತಿ ನೋಡ್ತಾ ಇರೋದು ಸೊ ಮ್ಯಾಕ್ಸಿಮಮ್ ಒಂದು 30ರಿಂದ 40 ವಯಸ್ಸು ಆದವರಲ್ಲಿ ಈ ಒಂದು ಡಿಜೆನರೇಟಿವ್ ಚೇಂಜಸ್ ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಕಾಣಿಸ್ಕೋಬೇಕು ಅಂತ ಅಂದಾಗ ಸೊ ನಾವು ಪೇಷಂಟ್ಸ್ಗಳಲ್ಲಿ ನೋಡ್ತಾ ಇರೋದು ಮ್ಯಾಕ್ಸಿಮಮ್ ಎಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ ಬಂದು ಇಲ್ಲಿ ಸೊ ಅದು ನೀ ಜಾಯಿಂಟ್ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು. ಸೊ ಮ್ಯಾಕ್ಸಿಮಮ್ ಆಗಿ ಈ ಒಂದು ಆಸ್ಟಿಯೋ ಆರ್ಥರೈಟಿಸಲ್ಲಿ ಎಫೆಕ್ಟ್ ಆಗ್ತಾ ಬರುತ್ತೆ. ಆ್ಯಂಡ್ ಈ ಒಂದು ಎರಡೂ ಜಾಯಿಂಟ್ಗಳಲ್ಲಿ ತೊಂದರೆ ಆಗ್ತಾ ಇರೋದು ಸೊ ನಾರ್ಮಲಿ ನಾವೇನು ಜಾಯಿಂಟ್ ಅಂತ ಹೇಳ್ತೀವಿ ಸೊ ಅದ್ರ ಮಧ್ಯೆ ಇರತಕ್ಕಂಥ ಸೊ ಲುಬ್ರಿಕೇಶನ್ ಜೆಲ್ ಏನಿರುತ್ತೆ ಸೊ ಅದು ನಮಗೆ ಮೂಮೆಂಟ್ಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ನಾವೇನೇ ಇವತ್ತು ಜಾಯಿಂಟ್ಸಲ್ಲಿ ಮೂಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದು ಆ ಒಂದು ಲುಬ್ರಿಕೇಶನ್ ಜೆಲ್ ಅಂತ ಹೇಳ್ತೀವಿ. ಸೊ ಯಾವಾಗ ಆ ಜೆಲ್ ಅನ್ನೋದು ಡ್ರೈ ಆಗ್ತಾ ಬರುತ್ತಾ, ಯಾವಾಗ ಆ ಜೆಲ್ ಅನ್ನೋದು ಡಿಜೆನರೇಟ್ ಆಗ್ತಾ ಬರುತ್ತೆ ಸೊ ಅಂಥದ್ರಲ್ಲಿ ನಾವಲ್ಲಿ ನರ್ವ್ ಕಂಪ್ರೆಷನ್ ಅನ್ನೋದನ್ನು ನೋಡ್ತಾ ಬರ್ತೀವಿ. ಸೊ ಸಾಮಾನ್ಯವಾಗಿ ಜಾಯಿಂಟ್ ನಡುವೆ ಏನು ನರಗಳು ಅನಸ್ಟೊಮೊಸಿಸ್ ಆಗಿರುತ್ತೆ ಸೊ ಆ ನರಗಳಲ್ಲಿ ತುಂಬ ಒತ್ತಡ ಅನ್ನೋದು ಬೀಳ್ತಾ ಇದೆ ಅಂದಾಗ ಅಲ್ಲಿ ನಾವು ನೋವು ಅನ್ನೋದನ್ನು ನೋಡ್ತೀವಿ. ಸೊ ಆ ನೋವು ಅಂತ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಸೊ ಅದೇ ನೋವು ಬೆಳೀತಾ ಊತಕ್ಕೊಳಗಾಗಿ, ಬಿಕಾಸ್ ಇವತ್ತಿನ ದಿವಸ ನಾವು ಎಲ್ಲಿ ಜಾಯಿಂಟ್ ಪೇಯ್ನ್ ನೋಡ್ತಾ ಇದ್ದೀವಿ, ಎಲ್ಲಿ ಮ್ಯಾಕ್ಸಿಮಮ್ ಆರ್ಥರೈಟಿಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ ಸೊ ಅಲ್ಲಿ ಪೇಯ್ನ್ ಜೊತೆಗೆ ನಾವು ನೋಡ್ತಾ ಇರೋದು ಊತ ಆಗಿರ್ಬೋದು. ಆ್ಯಂಡ್ ಅದೇ ಒಂದು ಕಂಡೀಷನ್ಸ್ಗೆ ನಾವು ನೆಕ್ಸ್ಟ್ ಬರ್ತಾ ನೋಡಿದಾಗ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಅದಾಗಿರ್ಬೋದು. ಸೊ ಅಲ್ಲಿ ಈ ಬೋನ್ಸ್ ಅನ್ನೋದು ಯಾವುದೇ ರೀತಿಯೂ ಮೂಮೆಂಟ್ಸ್ ಆಗ್ತಾನೇ ಇರೋದಿಲ್ಲ ಅನ್ನೋದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಇಷ್ಟರ ಮಟ್ಟಿಗೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಯಾವಾಗ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದನ್ನು ದ ಮೋಸ್ಟ್ ಕಾಮನೆಸ್ಟ್ ಆಗಿ ನೋಡ್ತಾ ಇದ್ದೀವಿ. ಸೆಕೆಂಡ್ ಕಾಮನೆಸ್ಟ್ ಆಗಿ ಬರೋದು ನಾವು ರಿಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ರಿಮಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇದನ್ನು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಸ್ವಯಂ ನಿರೋಧಕ ಕಾಯಿಲೆ ಅಂತಲೂ ಹೇಳ್ತೀವಿ. ಸೊ ಇದು ನಾರ್ಮಲಿ ಏನಾಗ್ಬಿಡುತ್ತೆ, ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತಿರುತ್ತೆ. ಆ್ಯಂಡ್ ಈ ರೋಗ ನಿರೋಧಕ ಶಕ್ತಿಯ ಕೆಲಸ ಏನು ಅಂದರೆ ಸೊ ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ಬರಲಿ ಸೊ ಯಾವುದೇ ಒಂದು ನಮ್ಮ ಬಾಡಿಗೆ ಒಂದು ಅಗೇನ್ಸ್ಟ್ ಆಗಿ ಬರ್ತಕ್ಕಂಥ ಇನ್ಫೆಕ್ಷನ್ ಜೊತೆ ಹೋರಾಡುವಂಥ ಒಂದು ಕೆಲಸವಿರುತ್ತೆ, ಶಕ್ತಿ ಇರುತ್ತೆ. ಬಟ್ ಯಾವಾಗ ಸೊ ಆ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಸೊ ಅಂಥ ಒಂದು ಕಂಡೀಷನಲ್ಲಿ ನಾವು ರಿಮಟೆಡ್ ಆರ್ಥರೈಟಿಸ್ ಅತಿಯಾಗಿ ನೋಡ್ತಾ ಬರ್ತೀವಿ. ಆ್ಯಂಡ್ ರಿಮಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇಲ್ಲಿ ಪೇಷಂಟ್ಸಲ್ಲಿ ನಾವು ನೋಡ್ತಾ ಇರೋದು ಸೊ ಹಿಸ್ಟ್ರಿ ತೊಗೊಳ್ತಾ ಬಂದಾಗ ನಾವು ಎಷ್ಟೋ ಜನ ರಿಮಟೆಡ್ ಆರ್ಥರೈಟಿಸ್ ಕೇಸಸ್ಗಳಲ್ಲಿ ಸೊ ಹಿಸ್ಟ್ರಿ ಆಫ್ ಸ್ಟ್ರೆಸ್ ಇರೋದನ್ನು ನೋಡ್ತಾ ಇರ್ತೀವಿ. ಸೊ ಇಲ್ಲ ಹಿಸ್ಟ್ರಿ ಆಫ್ ಏನೋ ಒಂದು ಶಾಕ್ ಇರೋದನ್ನು ನೋಡ್ತಾ ಇದ್ದೀವಿ, ಏನೋ ಒಂದು ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು, ಸೊ ಏನೋ ಒಂದು ಮನೆಗಳಲ್ಲಿ ತೊಂದರೆಗಳಾಗಿರ್ಬೋದು. ಸೊ ಈ ರೀತಿ ಒಂದು ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಸೊ ಮಾನಸಿಕ ಒತ್ತಡ ಅನ್ನೋದು ಅತಿ ಆಗ್ತಾ ಇರುತ್ತೆ ಅಂದ್ರೆ ನಾವು ಅಂಥವರಲ್ಲಿ ರಿಮಟೆಡ್ ಆರ್ಥರೈಟಿಸ್ ಅತಿಯಾಗಿ ನೋಡ್ತೀವಿ. ಆ್ಯಂಡ್ ನಾವು ರಿಮಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನೋಡ್ತಾ ಇರೋದು ಸೊ ಈ ಕೈ ಬೆರಳುಗಳಲ್ಲಿ ಬೆಂಡ್ ಆಗೋದನ್ನು ನೋಡ್ತಾ ಬರ್ತೀವಿ. ಸೊ ಬಿಕಾಸ್ ನಾರ್ಮಲಿ ಸೊ ಈ ಕೈ ಬೆರಳುಗಳು ಅನ್ನೋದಕ್ಕಿಂತ ದ ಸ್ಮಾಲ್ ಜಾಯಿಂಟ್ಸು ತುಂಬ ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಆ ಒಂದು ಕಂಡೀಷನ್ಸ್ನ ನಾವು ರಿಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಇವತ್ತಿನ ದಿವಸ ರಿಮಟೆಡ್ ಆರ್ಥರೈಟಿಸ್ ಅಂತ ಬಂದಾಗ ಪ್ರತಿಯೊಂದು ಪೇಷಂಟ್ಸು ಕೂಡ ಸೊ ರಿಮಟೆಡ್ ಆರ್ಥರೈಟಿಸ್ ಬಂದರೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೇಬೇಕು ಅನ್ನೋ ಒಂದು ಸ್ಥಿತಿಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಇವತ್ತಿನ ದಿವಸ ಯಾರು ಈ ಒಂದು ರಿಮಟೆಡ್ ಆರ್ಥರೈಟಿಸ್ಗೆ ಮೆಡಿಸಿನ್ಸ್ ಅನ್ನೋದಾಗಿರ್ಬೋದು, ಏನು ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇದ್ದಾರೆ ಸೊ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಬಂದಾಗ ಸೊ ಸ್ಟಿರಾಯ್ಡ್ಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಅಂತಲೂ ನಾವು ಹೇಳ್ಬೋದು. ಬಿಕಾಸ್ ಈ ನೋವಾಗಿರ್ಬೋದು, ಸೊ ಈ ಒಂದು ಕೈ ಬೆರಳುಗಳಲ್ಲಿ ಯಾವುದೇ ರೀತಿಯೂ ಮೂಮೆಂಟ್ಸ್ ಆಗದೇ ಇರೋದಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಈ ರಿಮಟೆಡ್ ಆರ್ಥರೈಟಿಸಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ರಿಮಟೆಡ್ ಆರ್ಥರೈಟಿಸ್ನ ಇಟ್ ಈಸ್ ಒನ್ ಆಫ್ ದ ಡೇಂಜರಸ್ ಫಾರ್ಮ್ ಆಫ್ ಆರ್ಥರೈಟಿಸ್ ಅಂತಲೂ ನಾವು ಹೇಳ್ಬೋದು. ಸೊ ಅಷ್ಟರ ಮಟ್ಟಿಗೆ ಭಯ ಅನ್ನೋದು ಪೇಷಂಟ್ಸಲ್ಲಿ ಈ ರಿಮಟೆಡ್ ಆರ್ಥರೈಟಿಸ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು.
ಆ್ಯಂಡ್ ಥರ್ಡ್ ಆಗಿ ನಾವು ನೋಡ್ತಾ ಇರೋದು ಗೌಟ್ ಅಂತ ಹೇಳ್ಬೋದು, ಇಲ್ಲ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ಗೌಟ್ ಆಗಿರ್ಬೋದು ಇಲ್ಲ ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು, ಇಟ್ ಈಸ್ ಒನ್ ಆಫ್ ದ ಫಾರ್ಮ್ ಆಫ್ ಮೆಟಬಾಲಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ನಾವು ಮುಂಚೆ ಜೀವನ ಶೈಲಿ ಆಹಾರ ಪದ್ಧತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಆಹಾರ ಪದ್ಧತಿ ನಮ್ಮಲ್ಲಿ ಏರುಪೇರಾದಾಗ ಯಾವ ರೀತಿ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಸೊ ಈ ಒಂದು ಗೌಟ್ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ನಾರ್ಮಲಿ ಪ್ಯೂರಿನ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದು ನಮ್ಮ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಅತಿಯಾಗಿ ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ ಅಂದಾಗ ನಾವು ಈ ಗೌಟಿ ಆರ್ಥ್ರೈಟಿಸ್ ಅನ್ನೋದನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ಗೌಟಿ ಆರ್ಥ್ರೈಟಿಸ್ ಅಂತ ಬಂದಾಗ ಏನಾಗುತ್ತೆ, ನಾರ್ಮಲ್ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅನ್ನೋದು ನಮ್ಮ ಬಾಡಿಲಿ ಏನಿರುತ್ತೆ ಸೊ ಅದು ನಮಗೆ ಬರ್ತಾ ಇರೋದು ನಾವು ತಗೊಳ್ಳೋ ಆಹಾರದಲ್ಲಿ. ಸೊ ಏನು ನಾವು ಸ್ಪೈಸಿ ಫುಡ್ಸ್ನ ತಗೊಳ್ತಾ ಬರ್ತೀವಿ, ಸೊ ಏನು ಮಸಾಲೆ ಖಾರಾಂಶಗಳನ್ನು ಅತಿಯಾಗಿ ತಗೋತಾ ಬರ್ತೀವಿ, ಸೊ ಅಲ್ಲಿ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅನ್ನೋದು ಡಿಪಾಸಿಟ್ ಆಗ್ತಾ ಬರುತ್ತೆ. ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಒಂದು ನಾರ್ಮಲ್ ವ್ಯಾಲ್ಯೂ ಬಂದು 3 to 7 ಅಂತ ಹೇಳ್ತೀವಿ. ಬಟ್ ಯಾವಾಗ ಅದು ಅದಕ್ಕಿಂತ ಅತಿಯಾಗಿ ಡಿಪಾಸಿಟ್ ಆಗ್ತಾ ಇರುತ್ತೆ, ನಾವು ಅಂಥದ್ರನ್ನ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ ಡಿಪಾಸಿಟ್ ಆಗ್ತಕ್ಕಂಥದ್ದನ್ನು ಅದು ಜಾಯಿಂಟ್ ಮಧ್ಯದಲ್ಲಿ ಅತಿಯಾಗಿ ನಾವು ನೋಡ್ತಾ ಬರ್ತೀವಿ. ಸೊ ನಾವು ಇಂಥ ಒಂದು ಕಂಡೀಷನ್ಸ್ನ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದನ್ನು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ಇದು ಜಾಸ್ತಿಯಾಗಿ ಪೇಷಂಟ್ಸ್ಗಳಲ್ಲಿ ನೋಡ್ತಾ ಇರೋದು ಸೊ ಈ ಕಾಲು ಬೆರಳುಗಳಲ್ಲಿ. ಸೊ ಮೇನ್ಲಿ ನಾವು ನೋಡ್ತಾ ಇರೋದು ಒಂದು ಟೆಂಡರ್ನೆಸ್ ಆಗಿ ನೋಡ್ತಾ ಇರ್ತೀವಿ. ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಏನಾಗುತ್ತೆ, ಸೊ ಕಾಲು ಬೆರಳುಗಳಲ್ಲಿ ಸೊ ಒಂದು ಏನೋ ಒಂದು ಸ್ವೆಲ್ಲಿಂಗ್ ಇರುತ್ತೆ, ಏನೋ ಒಂದು ಪ್ರೊಜೆಕ್ಷನ್ ಇರುತ್ತೆ, ಸೊ ಟೆಂಡರ್ನೆಸ್ ಇರುತ್ತೆ, ಸೊ ಕಪ್ಪಗಾಗ್ತಿರುತ್ತೆ. ಎಷ್ಟೋ ಜನಕ್ಕೆ ರೆಡ್ನೆಸ್ ಲೆವೆಲ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಇವೆಲ್ಲವನ್ನೂ ಕೂಡ ನಾವು ಗೌಟಿ ಆರ್ಥ್ರೈಟಿಸಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಬರೋದು. ಇಟ್ ವಿಲ್ ಬಿ ಪೇನ್ಫುಲ್. ಖಂಡಿತವಾಗ್ಲೂ ಅದು ಸಿವಿಯರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಇವಾಗ ಗೌಟಿ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ಪೇಷಂಟ್ಸ್ಗಳು ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅನ್ನೋದನ್ನು ನಮ್ಮ ಬಾಡಿಯಲ್ಲಿ ಆ ಡಿಪಾಸಿಟ್ ಆಗಿರುವಂಥ ಕ್ರಿಸ್ಟಲ್ನ ಡಿಸಾಲ್ವ್ ಮಾಡಿ ಯೂರಿನ್ ಮುಖಾಂತರ ಪಾಸ್ ಆಗೋದಕ್ಕೆ ಡೈಯೂರಿಟಿಕ್ಸ್ಗಳನ್ನು ತಗೊಳ್ತಾ ಇರ್ತಾರೆ. ಬಿಕಾಸ್ ಅಷ್ಟೊಂದು ಪೇಯ್ನ್ ಅನ್ನೋದಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ನಾವು ನೋಡ್ತಾ ಇರೋದು ಸೊ ಎಷ್ಟು ಅವರು ಡಿಪಾಸಿಟ್ ಆಗ್ತಕ್ಕಂಥ ಕ್ರಿಸ್ಟಲ್ನ ಡಿಸಾಲ್ವ್ ಮಾಡ್ತಾ ಇರ್ತಾರೆ, ಅವರ ಮೆಟಬಾಲಿಸಮ್ ಅನ್ನೋದು ಪ್ರಾಪರ್ ಆಗ್ತಾ ಇಲ್ಲ ಅಂದರೆ ಮತ್ತೆ ತಿರ್ಗಾ ಅದೇ ರೀತಿ ಕ್ರಿಸ್ಟಲ್ಸ್ ಡಿಪಾಸಿಟ್ ಆಗುವಂಥದ್ದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾಗಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅನ್ನೋದು ಪೇಷಂಟ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಸೊ ಅವ್ರ ದೇಹದಲ್ಲಿ ಆಗ್ತಕ್ಕಂಥ ಒಂದು ಜೀರ್ಣಕ್ರಿಯೆ ಆಗಿರ್ಬೋದು, ಮೆಟಬಾಲಿಸಮ್ ಅನ್ನೋದಾಗಿರ್ಬೋದು, ಸೊ ಅದು ಸರಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆಹಾರದಲ್ಲಿ ಮಸಾಲೆ ಖಾರಾಂಶಗಳನ್ನು ಕಡಿಮೆ ಮಾಡೋದಿರ್ಬೋದು, ಸೊ ಅವರ ಒಂದು ಫುಡ್ ಡಯಟ್ ಅನ್ನೋದು ಸೊ ಅತಿಯಾಗಿ ಈ ಒಂದು ಮೇನ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಡಿಪಾಸಿಟ್ಗೆ ಕಾರಣ ಆಗದಿರುವಂಥ ಫುಡ್ಡನ್ನು ತೊಗೊಳೋದಿರ್ಬೋದು. ಸೊ ಇದು ಮ್ಯಾನೇಜ್ ಮಾಡೋದ್ರಲ್ಲಿ ಸೊ ಆ ಯೂರಿಕ್ ಆ್ಯಸಿಡ್ ಲೆವೆಲ್ಸಲ್ಲಿ ಇರುವಂಥ ಈ ಪೇಯ್ನ್ ಆಗಿರ್ಬೋದು, ಇಲ್ಲ ಈ ಗೌಟಿಂದ ಬರ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಸೊ ಜಾಸ್ತಿ ಆಗದೆ ಇರೋ ಥರ ಆ್ಯಂಡ್ ಇರೋದನ್ನು ಕಡಿಮೆ ಮಾಡೋ ಥರ ನೋಡೋದಕ್ಕೂ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೊ ಈ ಗೌಟ್ ಅಂತ ಬಂದಾಗ ಸೊ ನಾವು ನಾರ್ಮಲಿ ನೋಡ್ತಾ ಇರೋದು ಸೊ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಇವರು ತಗೊಳ್ತಕ್ಕಂಥ ಟ್ರೀಟ್ಮೆಂಟ್ ಜೊತೆಗೆ ಸೊ ಅವರ ಒಂದು ಮೆಟಬಾಲಿಸಮ್ ಅಂದರೆ ಆಹಾರ ಕ್ರಮ ಅನ್ನೋದು ಬದಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಬರ್ತೀವಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರು? ಮೇಡಮ್ ನನ್ನ ಹೆಸರು ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಧಾರವಾಡಿಂದ ರೀ. ಧಾರವಾಡಿಂದ. ಹಾ ರೀ. ಸಿದ್ದಪ್ಪ ಅಂದ ಕೂಡಲೇ ಅರ್ಥ ಆಯ್ತು ಬಿಡ್ರಿ. ಹಾ ರೀ. ಸಿದ್ದಪ್ಪ ಅವರೇ, ನಿಮ್ದು ಏನಾದ್ರು ಪ್ರಶ್ನೆ ಇತ್ತಾ? ಈ ಕಾರ್ಯಕ್ರಮ ನೋಡ್ತಾ ಇದ್ರಾ? ಹೌದ್ರಿ ಮಾಮ, ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು, ಡಾಕ್ಟರ್ ಜೊತೆ. ಓಕೆ, ಡಾಕ್ಟರ್ ಪ್ರಶಾಂತ್ ರಾವ್ ಅದರ. ಆರ್ಥರೈಟಿಸ್ ಬಗ್ಗೆ ಏನೇ ಸಮಸ್ಯೆ ಇದ್ರು, ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೀವು ಅವ್ರು ಕೂಡ ಮಾತಾಡ್ರಿ, ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ರಿ. ಹಲೋ ಹಲೋ, ಹೇಳಿ ಸರ್. ನಮಸ್ತೆ. ನಮಸ್ಕಾರ ಸರ್, ನಾನು ಧಾರವಾಡಿಂದ ರೀ ಕಾಲ್ ಮಾಡ್ತಾ ಇರೋದು. ಹೇಳಿಪ್ಪ, ಏನು ಸಮಸ್ಯೆ ಇದೆ? ಸರ್, ನನಗೆ ಬೆನ್ನು ನೋವು ಕಾಣಿಸ್ತಾ ಇದೆ ಇವಾಗ. ಓಕೆ. ಇವಾಗ ಒಂದು 3 ತಿಂಗಳಾಯ್ತು ಸರ್, ಇವಾಗ ಸ್ಟಾರ್ಟ್ ಆಗಿ ಬೆನ್ನು. ಓಕೆ. ಸ್ವಲ್ಪ ಅವಾಗವಾಗ ಬೈಕಲ್ಲಿ ಸ್ವಲ್ಪ ಹೊರಗಡೆ ಜಾಸ್ತಿ ಅಡ್ಡಾಡ್ತಾ ಇರ್ತೇನೆ. ಓಕೆ. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕಾಲ್ ಮಾಡಿದೆ ಸರ್ ನಾನು. ಓಕೆ. ಸೊ ಇವಾಗ ಆಲ್ರೆಡಿ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಸಿದ್ದಪ್ಪ ಅವರ? ಇಲ್ಲ ಸರ್, ಇಲ್ಲಿ ಅಲೋಪತಿಯಲ್ಲಿ ಒಂದು ಟ್ಯಾಬ್ಲೆಟ್ ಕೊಡ್ತಾರಲ್ವಾ, ಓಕೆ. ಆ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಏನೋ ಕಡಿಮೆ ಅನ್ಸುತ್ತೆ. ಓಕೆ. ಮತ್ತೆ ತಿರ್ಗಾ ನೈಟ್ ಬರುತ್ತೆ, ಮತ್ತೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಇರುತ್ತೆ. ಕೂರಕ್ಕಾಗಲ್ಲ, ಬೈಕ್ ಓಡ್ಸಕ್ಕಾಗಲ್ಲ ಜಾಸ್ತಿ. ಓಕೆ. ನಿಮ್ಮ ವಯಸ್ಸು ಎಷ್ಟು? ಸರ್, ಇವಾಗ ನಂದು ಬಂದ್ಬಿಟ್ಟು ಒಂದು 30 ಇದೆ ಸರ್. ಓಕೆ. ಓಕೆ. ಸೊ ನಾರ್ಮಲಿ ಏನಾಗುತ್ತೆ ಇವಾಗ, ಸೊ ನಿಮ್ಮೊಂದು ವಯಸ್ಸಿಗಾಗಿರ್ಬೋದು ಈ ಕಾಯಿಲೆ ಬರಬೇಕು ಅನ್ನೋದಿರೋದಿಲ್ಲ. ಬಿಕಾಸ್ ನೀವು ಮಾಡ್ತಕ್ಕಂಥ ಕೆಲಸ ಏನಾಗುತ್ತೆ ಈ ಒಂದು ಕಾಯಿಲೆ ನಿಮಗೆ ತಂದು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಸೊ ಅತಿಯಾಗಿ ಈ ಒಂದು ಬೈಕಲ್ಲಿ ಹೋಗೋದು ನೀವು ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲಿ ಒಂದು
ಪೇಷಂಟ್ಸ್ ಆಗಿರ್ಬೋದು, ಇವಾಗ ಡಿಸ್ಕ್ ಅಂತ ಸಮಸ್ಯೆ ಬರ್ತಿದೆ, ಬೆನ್ನು ನೋವು ಅಂತ ಯಾರು ಹೇಳ್ತಾ ಬರ್ತಾರೆ, ಸೊ ಅವರಲ್ಲಿ ನಾವು ಕಾಮನ್ ಆಗಿ ಹಿಸ್ಟ್ರಿ ಅನ್ನೋದು ಕೇಳ್ತಾ ಬಂದಾಗ ಸೊ ಅತಿಯಾಗಿ ಕೂತ್ಕೊಳ್ಳೋರಲ್ಲಿ ನೋಡ್ತಾ ಬರ್ತೀವಿ, ಇಲ್ಲ ತುಂಬ ಡ್ರೈವಿಂಗ್ ಕೆಲಸದಲ್ಲಿ ಇರೋರನ್ನ ನೋಡ್ತಾ ಬರ್ತೀವಿ. ಸೊ ಇವೆಲ್ಲ ಕಾಮನ್ ಆಗ್ತಿರೋದ್ರಿಂದ ಸೊ ಇಲ್ಲಿ ಒಂದು ಡಿಸ್ಕಲ್ಲಿ ಕಂಪ್ರೆಷನ್ ಅನ್ನೋದು ಈ ಒಂದು ನೋವು ಉಂಟು ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೊ ಬ್ಯಾಕ್ ಪೇನ್ ಅಂತ ಇರುತ್ತೆ, ಸೊ ಸ್ವಲ್ಪ ಮೈಲ್ಡ್ ಆಗಿದೆ ಪೇಯ್ನ್ ಅಂದಾಗ ನಾವೊಂದು ಪೇಯ್ನ್ ಕಿಲ್ಲರ್ ಮೆಡಿಸಿನ್ಸ್ ತೊಗೊಳ್ಳೋದು, ಸೊ ಇಲ್ಲ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ಸ್ನ ಹಾಕ್ಸ್ಕೊಳ್ಳೋದು, ಸೊ ಇದೇ ರೀತಿ ಮಾಡಿಕೊಂಡು ಈ ಕಾಯಿಲೆ ಅನ್ನೋದನ್ನು ಮುಂದೆ ಹಾಕ್ತಾನೆ ಬರ್ತೀವಿ. ಬಟ್ ಕಾಯಿಲೆ ಅನ್ನೋದು ಯಾವುದೇ ರೀತಿ ವಾಸಿ ಆಗ್ತಾ ಇರೋದಿಲ್ಲ. ಆ್ಯಂಡ್ ನೀವು ತಗೊಳ್ತಕ್ಕಂಥ ಪೇಯ್ನ್ ಕಿಲ್ಲರ್ ಮೆಡಿಸಿನ್ಸು ಕೂಡ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯೂ ಕೂಡ ಒಂದು ಸೊಲ್ಯೂಷನ್ ಕೊಡೋದಿಲ್ಲ. ಆ್ಯಂಡ್ ಅದರ ಬದಲಿಗೆ ನಿಮಗೆ ಇನ್ನೂ ಒಂದು ಬೇರೆ ಕಾಯಿಲೆ ತಂದು ಕೊಡೋದ್ರಲ್ಲಿ ದಾರಿ ಮಾಡಿ ಕೊಡ್ತಾ ಬರುತ್ತೆ. ಹಾಗಾಗಿ ಇವಾಗ ಡಿಸ್ಕಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ಆ್ಯಂಡ್ ಅಟ್ಲೀಸ್ಟ್ ಇವಾಗ ನೀವು ಓಡಾಡ್ತಾ ಇದ್ದೀರಾ ಬಟ್ ನಿಮಗೆ ಕಷ್ಟ ಆಗ್ತಿದೆ ಓಡಾಡೋಕ್ಕೆ ಅಂತಂದಾಗ ಸೊ ಡಿಸ್ಕಲ್ಲಿ ಕಂಪ್ರೆಷನ್ಸ್ ಇದೆ, ನರಗಳ ಮೇಲೆ ಒತ್ತಡ ಅತಿ ಆಗ್ತಿದೆ ಆ್ಯಂಡ್ ಹಾಗಾಗಿ ನಿಮಗೆ ತೊಂದರೆ ಬರ್ತಿದೆ. ಬಟ್ ಇದು ಪೂರ್ತಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಯಿತು, ಡಿಸ್ಕ್ ಬಲ್ಜ್ ಆಯಿತು ಅಂತಂದಾಗ ಏನಾಗುತ್ತೆ ಸೊ ನಿಮಗೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ಗೆ ನಾವು ನೋಡ್ತಾ ಇರೋದು ಡಿಸ್ಕಲ್ಲಿ ಆಪ್ರೇಷನ್ಸ್ಗೂ ಕೂಡ ಒಳಗಾಗ್ತಿದ್ದಾರೆ ಆ್ಯಂಡ್ ಅದು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಪೇಷಂಟ್ಸ್ಗೆ ಸಿಗ್ತಾ ಇಲ್ಲ ಆ್ಯಂಡ್ ಪದೇ ಪದೇ ಆಪ್ರೇಷನ್ಗೆ ಒಳಗಾಗ್ತಕ್ಕಂಥ ಸ್ಥಿತಿ ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಹಾಗಾಗಿ ನಾವು ನಮ್ಮ ಹೋಮಿಯೋಪತಿಲಿ ಈಗ ನಿಮಗಿರುವಂಥ ಸಮಸ್ಯೆಗೆ ಖಂಡಿತವಾಗ್ಲೂ ಅಲ್ಲಿ ಡಿಸ್ಕಲ್ಲಿ ಕಂಪ್ರೆಷನ್ಸ್ ಅನ್ನೋದು ಆಗ್ತಿದೆ ಅಂದಾಗ ಸೊ ಅಲ್ಲಿ ಆ ಒಂದು ಬೋನ್ನ ಡೆನ್ಸಿಟಿ ಆಗಿರ್ಬೋದು, ಅದ್ರ ಜೊತೆಗೆ ಡಿಸ್ಕ್ ಸ್ಪೇಸ್ ಅನ್ನೋದು ಇನ್ಕ್ರೀಸ್ ಆಗೋದಕ್ಕಿರ್ಬೋದು ಆ್ಯಂಡ್ ಯಾವುದೇ ರೀತಿಯೂ ಕೂಡ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಬೇಕು, ಯಾವುದೇ ರೀತಿ ಅಲ್ಲಿ ನರಗಳ ಮೇಲೆ ಕಂಪ್ರೆಷನ್ಸ್ ಆಗಬಾರ್ದು ಅನ್ನೋ ರೀತಿ ನೋಡ್ಕೊಳ್ಳೋದಕ್ಕೆ ಸೊ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಒಂದ್ಸತಿ ನೀವು ಬಂದು ಕ್ಲಿನಿಕ್ಕಿಗೆ ವಿಸಿಟ್ ಕೊಡಿ, ಖಂಡಿತವಾಗ್ಲೂ ನಿಮಗಿರುವಂಥ ಕಾಯಿಲೆ ಒಂದು ಸಿವಿಯರಿಟಿ ಬಗ್ಗೆ ತಿಳಿಸ್ಕೊಡೋದ್ರಲ್ಲಿ ಇರ್ಬೋದು ಆ್ಯಂಡ್ ನಿಮಗಿರುವಂಥ ಸ್ಟೇಜಸ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಅದರಿಂದ ನಿಮಗೆ ಎಷ್ಟು ದಿವಸದಲ್ಲಿ ಪರಿಹಾರ ಕಾಣಿಸ್ಕೊಳ್ಳುತ್ತೆ ಅನ್ನೋದಾಗಿರ್ಬೋದು ಸೊ ಪ್ರತಿಯೊಂದು ನಿಮಗೆ ತಿಳಿಸ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತಪ್ಪ. ಓಕೆ ಸರ್, ಅಲ್ಲಿ ಹತ್ರ ಯಾವುದಾದ್ರೂ ಹಾಸ್ಪಿಟಲ್ ಇದೆಯಾ ಸರ್ ನಿಮ್ಮದು? ಸೊ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರಿಗೆ ಕಾಲ್ ಮಾಡಿಯಪ್ಪ, ನಿಮ್ಗೆ ಅಡ್ರೆಸ್ ಎಲ್ಲ ಗೈಡ್ ಮಾಡ್ತಾರೆ. ಓಕೆ ಓಕೆ ಸರ್, ಓಕೆ ಓಕೆ. ಸಿದ್ದಪ್ಪ ಅವರೇ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಫೋರ್ತ್ ಕಂಡೀಷನಲ್ಲಿ ನೋಡ್ತಾ ಬರೋದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ ಇರುತ್ತೆ. ಸೊ ಇದು ಒಂದು ಚರ್ಮ ಸಂಬಂಧಿ ಕಾಯಿಲೆ ಆ್ಯಂಡ್ ಇದು ಕೂಡ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ಜನ ಪೇಷಂಟ್ಸು ಸೊ ಈ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಸೋರಿಯಾಸಿಸ್ಗೆ ಎಷ್ಟು ಜನ ತುತ್ತಾಗ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಆ ಕಾಯಿಲೆನ ಏನು ಮಾಡ್ತಾ ಇರ್ತಾರೆ, ಸಪ್ರೆಸ್ ಮಾಡ್ತಾ ಇರ್ತಾರೆ. ಆ ಕಂಡೀಷನ್ಸ್ನ ಎಷ್ಟೋ ಜನ ಏನು ಇರೋದು ಸೊ ಸ್ಕಿನ್ ಮೇಲೆ ಯಾವುದೇ ರೀತಿಯಾದ ಒಂದು ಪ್ಯಾಚಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು ಏನು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಅದನ್ನು ಮೇಲ್ಗಡೆಯಿಂದ ಕ್ರೀಮ್ ಆಯಿಂಟ್ಮೆಂಟ್ಗಳನ್ನು ಅಪ್ಲೈ ಮಾಡೋದ್ರ ಮುಖಾಂತರ ಸೊ ಇಲ್ಲ ಯಾವುದೇ ರೀತಿಯಾದ ಸ್ಟಿರಾಯ್ಡ್ ಮಾತ್ರೆಗಳನ್ನು ತಗೊಳ್ತಾ ಸೊ ಕಂಡೀಷನ್ನ ಸಪ್ರೆಸ್ ಮಾಡಿದಾಗ ಸೊ ಯಾವಾಗ ಅದು ತುಂಬ ದೀರ್ಘಕಾಲದವರೆಗೂ ಸಪ್ರೆಸ್ ಮಾಡ್ತಾ ಹೋಗ್ತೀವಿ ಸೊ ಆವಾಗ ಆ ಕಾಯಿಲೆ ಅನ್ನೋದು ಬೆಳೀತಾ ನೆಕ್ಸ್ಟ್ ಆ ಬೋನ್ಸಲ್ಲಿ ತೊಂದರೆ ಅನ್ನೋದನ್ನು ಕೊಡ್ತಾ ಇರುತ್ತೆ. ಸೊ ಯಾವಾಗ ಆ ಬೋನ್ಸ್ ಮಧ್ಯೆ ಇರ್ತಕ್ಕಂಥ ಈ ಜಾಯಿಂಟ್ಸಲ್ಲಿ ಯಾವಾಗ ಈ ಒಂದು ಸೋರಿಯಾಸಿಸ್ ಅನ್ನೋದು ಇನ್ಫೆಕ್ಟೆಡ್ ಆಗ್ತಾ ಬರುತ್ತೆ ಸೊ ಅಂಥ ಒಂದು ಕಂಡೀಷನ್ನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ. ಆ್ಯಂಡ್ ಇವನ್ ಈ ಸೋರಿಯಾಟಿಕ್ ಆರ್ಥ್ರೈಟಿಸನ್ನು ಕೂಡ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇರೋ ಸೊ ಈ ಕೈ ಬೆರಳುಗಳಲ್ಲಿ ಸೊ ನಾರ್ಮಲಿ ಸ್ಮಾಲ್ ಜಾಯಿಂಟ್ಸ್ ಅಂತ ಏನು ಹೇಳ್ತಾ ಬರ್ತಿದ್ದೆ ಸೊ ಅಲ್ಲಿ ನಾವು ಅತಿಯಾಗಿ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದನ್ನ ನೋಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಬಂದಾಗ ನಾರ್ಮಲಿ ಸೊ ಒಂದು ಸೆಕೆಂಡರಿ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಅದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಸೊ ನಮ್ಮ ದೇಹಕ್ಕೆ ಬರ್ತಾ ಇರುತ್ತೆ. ನಾವು ಅಂಥ ಒಂದು ಕಂಡೀಷನ್ಸಿಂದ ಜಾಯಿಂಟ್ ಪೇನ್ಸ್ಗೆ ಬರೋದನ್ನು ನಾವು ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೊ ಹಿಸ್ಟ್ರಿ ಆಫ್ ವೈರಲ್ ಫೀವರ್ ಇತ್ತು. ಡಾಕ್ಟರ್ ನನಗೆ 1 ವೀಕ್ ಬ್ಯಾಕ್ ಆಗಿರ್ಬೋದು ಇಲ್ಲ 15 ಡೇಸ್ ಬ್ಯಾಕ್ ನಮಗೆ ವೈರಲ್ ಫೀವರ್ ಸ್ಟಾರ್ಟ್ ಆಗಿತ್ತು. ಸೊ ಆ ಒಂದು ವೈರಲ್ ಫೀವರ್ಗೆ ಇವೊಂದು ಈ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು ಸೊ ಏನೋ ಒಂದು ಪೇಷಂಟ್ಸ್ಗಳು ಟ್ರೀಟ್ಮೆಂಟ್ ತೊಗೊಂಡು ಸೊ ಅದನ್ನು ಕಡಿಮೆ ಮಾಡಿಕೊಂಡಾಗ ಸೊ ಈ ಒಂದು ವೈರಲ್ ಇನ್ಫೆಕ್ಷನ್ನು ಬೆಳೀತಾ ನೆಕ್ಸ್ಟ್ ಜಾಯಿಂಟ್ಗೆ ಎಫೆಕ್ಟ್ ಆದಾಗ ನಾವು ನೋಡ್ತಕ್ಕಂಥ ಕಂಡೀಷನ್ನ ನಾವು ವೈರಲ್ ಆರ್ಥ್ರೈಟಿಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ವೈರಲ್ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇರೋದು ಸೊ ಈ ವೈರಲ್ ಆರ್ಥ್ರೈಟಿಸ್ ಇರ್ಬೋದು ಇಲ್ಲ ಚಿಕನ್ ಗುನ್ಯಾ ಇರ್ಬೋದು ಸೊ ಇವೆಲ್ಲ ಕಾಮನ್ ಆಗಿ ನಾವು ನೋಡ್ತಾ ಇರೋದು ಪೇಷಂಟ್ಸ್ಗಳು ಪ್ರತಿಯೊಬ್ಬರು ಕೂಡ ಪೇಯ್ನ್ ಕಿಲ್ಲರ್ ತಗೋತಾ ಇರ್ತಾರೆ. ಬಟ್ ಅಲ್ಲಿ ನಾವು ಹಿಡನ್ ಫ್ಯಾಕ್ಟರ್ ಆಗಿ ನೋಡ್ತಾ ಇರೋದು ಸೊ ದೇಹದಲ್ಲಿ ಆ ಇನ್ಫೆಕ್ಷನ್ ಅನ್ನೋದು ಇದೆ ಅಂತಲೇ ನಾವು ನೋಡ್ತಾ ಬರ್ತೀವಿ. ಬಟ್ ಎಲ್ಲಿವರೆಗೂ ಈ ಒಂದು ಪೇಷಂಟ್ಸ್ಗಳಲ್ಲಿ ಆ ಇನ್ಫೆಕ್ಷನ್ ಅನ್ನೋದು ದೂರ ಆಗೋದಿಲ್ಲ ಸೊ ಇನ್ಫೆಕ್ಷನ್ ಅನ್ನೋದು ಪೂರ್ತಿಯಾಗಿ ಹೋಗ್ತಾ ಇರೋದಿಲ್ಲ
ಸೊ ಅಲ್ಲಿವರೆಗೂ ಈ ಒಂದು ಪೇಯ್ನ್ ಆಗಿರ್ಬೋದು, ಇದರಿಂದ ಉಂಟಾಗ್ತಕ್ಕಂಥ ತೊಂದರೆಗಳಾಗಿರ್ಬೋದು, ಸೊ ಯಾವುದೂ ಕೂಡ ವಾಸಿ ಆಗ್ತಿರೋದಿಲ್ಲ. ಸೊ ಹಾಗಾಗಿ ಈ ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಬಂದಾಗ ಸೊ ಏನೇ ಒಂದು ಇನ್ಫೆಕ್ಷನ್ ಇರ್ಬೋದು, ಸೊ ಪೇಷಂಟ್ಸ್ಗಳಿಗೆ ಸೊ ಹಿಸ್ಟ್ರಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ಯಾವುದೋ ಎಷ್ಟೋ ಪೇಷಂಟ್ಸ್ಗಳಿಗೆ ನಾವು ಈ ಒಂದು ವೈರಲ್ ಫೀವರ್ ಆಗಿರ್ಬೋದು, ಅಲ್ಲ ಎಷ್ಟೋ ಪೇಷಂಟ್ಸ್ಗಳಿಗೆ ಸೊ ಹಿಂದೆ ಈ ಚಿಕನ್ ಗುನ್ಯ ಅಂತಕ್ಕಂಥ ಕಾಯಿಲೆಗೆ ಒಳಗಾಗೋದಿರ್ಬೋದು. ಸೊ ಅದೆಲ್ಲ ಆದಾಗ ಇಮಿಡಿಯೇಟ್ಲಿ ಆ ಒಂದು ಟೈಮಲ್ಲಿ ಅವರಿಗೆ ಏನು ತೊಂದರೆ ಇರುತ್ತೆ, ಸೊ ಅದನ್ನು ಅವರು ಟ್ರೀಟ್ಮೆಂಟ್ ಮುಖಾಂತರ, ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರ ಕಡಿಮೆ ಮಾಡ್ಕೊಂಡಿರ್ತಾರೆ. ಬಟ್ ಯಾವಾಗ ಆ ಒಂದು ಕಾಯಿಲೆ ಬೆಳೀತಾ ಇರುತ್ತೆ, ಒಳಗಡೆ ಸಪ್ರೆಸ್ ಆಗ್ತಿರುತ್ತೆ, ಸೊ 1 ತಿಂಗಳು 2 ತಿಂಗಳು ಆಗ್ತಿದ್ದಂಗೆ ಕಾಯಿಲೆ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಕಾಯಿಲೆ ಅನ್ನೋದು ಬೆಳೆದು ಹೋಗುತ್ತೆ ಪೂರ್ತಿಯಾಗಿ. ಸೊ ಅವಾಗ ಎಷ್ಟೋ ಜನ ಪೇಷಂಟ್ಸ್ ಇವತ್ತಿನ ದಿವಸ ಈ ವೈರಲ್ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಅನ್ನೋದು ತಗೊಳ್ತಾ ಇದ್ರೂ ಕೂಡ ಒಂದು ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇಲ್ಲ ಅಂತಾನೆ ಹೇಳ್ತಾ ಬರ್ಬೋದು. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ನಿಮ್ಮ ಹೆಸರೇನು? ನನ್ನ ಹೆಸರು ಸುನಿಲ್ ಮ್ಯಾಮ್. ಸುನಿಲ್ ಅವರೇ, ಹೇಳಿ ಸುನಿಲ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್ ಶಿವಮೊಗ್ಗದಿಂದ ಫೋನ್ ಮಾಡ್ತೀನಿ. ಶಿವಮೊಗ್ಗದಿಂದ. ಹೌದು ಮ್ಯಾಮ್. ಸುನಿಲ್ ಅವರೇ, ಡಾಕ್ಟರ್ ಪ್ರಶಾಂತ್ ರಾವ್ ಅವರು ಆರ್ಥರೈಟಿಸ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಉತ್ತರ ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಅವ್ರ ಹತ್ರ ಕೇಳಿ. ಹಲೋ ಹಲೋ, ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ಓಕೆ, ಹೇಳಿ ಸುನಿಲ್ ಅವರೇ. ಸರ್, ಚಿಕ್ಕಬಳ್ಳಾಪುರದಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ, ಏನು ತೊಂದರೆ ಇದೆ? ಸರ್, ನನಗೆ ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಜಾಸ್ತಿ ಪೇನ್ ಬರುತ್ತೆ, ಕೈಯೆಲ್ಲ ಹಿಡ್ದಂಗೆ ಆಗುತ್ತೆ ಸರ್, ಜಾಯಿಂಟ್ಸ್ ಪೇನ್ಸ್ ಬರುತ್ತೆ. ಓಕೆ, ಸೊ ಯಾವಾಗಿಂದ ಈ ಸಮಸ್ಯೆ ನಿಮಗೆ? ಸರ್, ಒಂದು 2 ಇಯರ್ಸಿಂದ ಸರ್. 2 ಇಯರ್ಸಿಂದನಾ? ಸೊ 2 ಇಯರ್ಸ್ ಅಂದ್ರೆ ಏನಾದ್ರು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಹೌದು ಸರ್, ನಮ್ಮ ಮನೆ ಪಕ್ಕ ಒಂದು ಕ್ಲಿನಿಕ್ ಇತ್ತು, ಅಲ್ಲಿ ಹೋಗ್ತಾ ಇದ್ದವ್ರು, ಒಂದು ಇಂಜೆಕ್ಷನ್ಸ್ ಕೊಡ್ತಾ ಇದ್ರು, ಓಕೆ ಮತ್ತೆ ಜಾಸ್ತಿ ಆದಾಗ ಆಂಟಿಬಯೋಟಿಕ್ ಕೊಡ್ತಾ ಇದ್ರು. ಓಕೆ ಮತ್ತೆ ನಾವು ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ಸ್ ತಗೋತಿದ್ದೆ ಸರ್. ಅವಾಗ ಕಮ್ಮಿ ಆಗುತ್ತೆ, ತಿರ್ಗಾ ಒಂದು 3-4 ದಿವಸ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಸೊ ಇವಾಗ ಆಲ್ಮೋಸ್ಟ್ 2 ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಏನಾದರೂ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಏನಾದರೂ ಮಾಡಿಸಿದ್ದೀರಾ? ಸರ್, ಡಾಕ್ಟರ್ ಏನು ಹೇಳಿಲ್ಲ ಸರ್, ಡಾಕ್ಟರ್ ಏನು ಹೇಳಿಲ್ಲ. ಬಟ್ ಜನರಲಿ ಅಲ್ಲಿ ಹೋದಾಗ ಮೆಡಿಸಿನ್ಸ್ ಇಂಜೆಕ್ಷನ್ ಕೊಡ್ತಾ ಇದ್ರು, ತಗೊಬರುತ್ತೆ. ಅವಾಗ 1 ದಿವಸ 2 ದಿವಸಕ್ಕೆ ಓಕೆ ಇತ್ತು. ತಿರ್ಗಾ ಬಿಟ್ಟಾಗ ತಿರ್ಗಾ ಅದೇ ಸರ್, 2 ವರ್ಷದಿಂದ ನನಗೂ ಬೇಜಾರಾಗಿದೆ ಇಂಗ್ಲೀಷ್ ಮೆಡಿಸಿನ್ ತಗೊಂಡು. ಓಕೆ, ಸೊ ಇವಾಗ ಏನಾಗುತ್ತೆ, ನಾರ್ಮಲಿ ಇವಾಗ 2 ವರ್ಷದಿಂದ ಸೊ ನಾವು ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದ್ರ ಜೊತೆ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ತಗೋತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಹೌದು. ಸೊ ಇವೆಲ್ಲವೂ ಏನಾಗ್ತಾ ಬರುತ್ತೆ, ಸೊ ನಿಮಗೆ ಈ ಒಂದು ಪೇನ್ ಅನ್ನೋದನ್ನ ಒಂದು 8ರಿಂದ 10 ಅವರ್ ಪೋಸ್ಟ್ಪೋನ್ ಮಾಡ್ತಾ ಬರುತ್ತೆ. ಆ್ಯಂಡ್ ಇಲ್ಲೇನಾಗ್ತದೆ, ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಸೊ ಇದೇ ರೀತಿ ಸೊ ಆ ಕಾಯಿಲೆ ಬಗ್ಗೆ ಅರಿವಿಲ್ಲದೆ ಬರೀ ಒಂದು ಪೇನ್ ಕಿಲ್ಲರ್ ಮೆಡಿಸಿನ್ಸ್ ತಗೊಳ್ತಾ ಇರುವಂಥ ಕಾಯಿಲೆಗಳನ್ನು ನೀವು ಜಾಸ್ತಿ ಮಾಡ್ತಾ ಬರ್ತೀರ. ಸೊ ಇಲ್ಲೇನಾಗುತ್ತೆ, ನಾರ್ಮಲಿ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ ಅನ್ನೋದು ನಿಮಗೆ ಮಾಡಿಸ್ಕೊಳ್ಳೋದಿರುತ್ತೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ಇವತ್ತು ರಿಮಟೆಡ್ ಆರ್ಥರೈಟಿಸ್ ಅಂತ ನೋಡ್ತೀವಿ. ಸೊ ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ನಾವು ಗೌಟಿ ಆರ್ಥರೈಟಿಸ್ ಅಂತ ನೋಡ್ತೀವಿ, ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ನೋಡ್ತೀವಿ. ಸೊ ಇವೆಲ್ಲವೂ ನಮಗೆ ಇದು ಗೊತ್ತಾಗಬೇಕು ಅಂದರೆ ಅದು ಪ್ರಾಪರ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇಂದಾನೆ ಗೊತ್ತಾಗ್ತಾ ಬರುತ್ತೆ. ಆ್ಯಂಡ್ 2 ಇಯರ್ಸ್ ಇಂದ ಕಾಯಿಲೆ ಇದೆ ಅಂದರೆ ಖಂಡಿತವಾಗ್ಲೂ ಒಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಕೆಲವು ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ನಾವು ನಾರ್ಮಲ್ ಆಗಿ CBC ಅಂತ ಮಾಡಿಸ್ತೀವಿ, ಸೊ RA ಫ್ಯಾಕ್ಟರ್ ಅಂತ ಮಾಡಿಸ್ತೀವಿ, CRP ಅಂತ ಇರುತ್ತೆ, ಆ್ಯಂಡ್ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಚೆಕ್ ಮಾಡೋದಿರುತ್ತೆ. ಸೊ ಇವೆಲ್ಲವೂ ಕೂಡ ನಿಮಗೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಿಮಗೆ ಆ ಒಂದು ಇನ್ವೆಸ್ಟಿಗೇಷನ್ಸ್ ಅನ್ನೋದು ಮಾಡಿಸ್ಕೊಂಡಾಗ ನಿಮ್ಗಿರುವಂಥ ಕಾಯಿಲೆ ಬಗ್ಗೆ ಗೊತ್ತಾಗ್ತಾ ಬರುತ್ತೆ. ಆ್ಯಂಡ್ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅವಾಗ ಸ್ಟಾರ್ಟ್ ಮಾಡಿದಾಗ ನಿಮ್ಗಿರುವಂಥ ಸಮಸ್ಯೆ ಅನ್ನೋದು ಕೂಡ ಪೂರ್ತಿ ವಾಸಿ ಆಗುತ್ತೆ. ಬಟ್ ಯಾವಾಗ ನಾವು ಅದು ಯಾವುದೂ ಮಾಡಿಸ್ದೆ ಬರೀ ಒಂದು ಇಂಜೆಕ್ಷನ್ ಆಗಿರ್ಬೋದು, ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಆಗಿರ್ಬೋದು ತಗೊಳ್ತಾ ಬಂದಾಗ ನಿಮಗೆ ಕಾಯಿಲೆ ಇದೇ ರೀತಿ ಜಾಸ್ತಿನೇ ಆಗ್ತಾ ಬರುತ್ತೆ. ಸೊ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಸಿ, ಸೊ ನಾನು ಯಾವುದೆಲ್ಲ ಇನ್ವೆಸ್ಟಿಗೇಷನ್ ಹೇಳಿದ್ದೀನಿ ಸೊ ಅದನ್ನೆಲ್ಲ ತೊಗೊಂಡು ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಕಿಗೆ ಭೇಟಿ ಆದಾಗ ನಿಮಗಿರುವಂಥ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದು ನಿಮಗೆ ಎಷ್ಟು ಬೇಗನೆ ಕಾಣಿಸ್ಕೊಳ್ಳುತ್ತೆ, ಪ್ರತಿಯೊಂದು ತಿಳ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಒಂದ್ಸತಿ ಭೇಟಿ ಕೊಡಿ, ಖಂಡಿತವಾಗ್ಲೂ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಸರ್ ನಿಮ್ಮ ಕಡೆ ಬಂದರೆ? ಖಂಡಿತ ಸಿಗುತ್ತೆ, ಬನ್ನಿಪ್ಪ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಬಂದಾಗ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೊ ಮತ್ತೆ ಬೇರೆ ಏನೋ ಒಂದು ಸೆಕೆಂಡರಿ ಇನ್ಫೆಕ್ಷನ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ತುಂಬ ಕಾಮನೆಸ್ಟ್ ಆಗಿ ನೋಡ್ತಾ ಇರೋದು ಸೊ ಪೇಷಂಟ್ಸ್ಗಳಲ್ಲಿ ಸೊ ಈ ಒಂದು ಐ ಇನ್ಫೆಕ್ಷನ್ಸ್ಗಳನ್ನು ನೋಡ್ತಾ ಬರ್ತೀವಿ. ಸೊ ಎಷ್ಟೋ ಜನಕ್ಕೆ ಯೂರಿನರಿ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಬರ್ತೀವಿ. ಸೊ ಎಲ್ಲದರ ಜೊತೆಗೆ ಜಾಯಿಂಟ್ ಪೇನ್ಸ್ ಅನ್ನೋದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ಟ್ರಯಡ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ.
ಸೊ 2-3 ಸಿಂಪ್ಟಮ್ಸ್ ಮೇಲೆ ಈ ಒಂದು ಆರ್ಥರೈಟಿಸ್ ಕಂಡೀಷನ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಇದರ ಜೊತೆ ಆ ಒಂದು ಕಂಡೀಷನ್ಸ್ಗಳನ್ನು ನಾವು ನೋಡ್ತಾ ಬರ್ತೀವಿ, ಸೊ ಅದನ್ನೆಲ್ಲವೂ ನಾವು ಈ ಒಂದು ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ಬೋದು. ಆ್ಯಂಡ್ ಅದರ ನೆಕ್ಸ್ಟ್ ಆಗಿ ನಾವೊಂದು ಸ್ಟಿಲ್ಸ್ ಡಿಸೀಸ್ ಅಂತಲೂ ಹೇಳ್ತಾ ಬರ್ತೀವಿ ಇದರಲ್ಲಿ. ಸೊ ಇದರಲ್ಲಿ ಏನಾಗ್ತಾ ಬರುತ್ತೆ, ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಸೊ ಪೇಯ್ನ್ ಇರುತ್ತೆ. ಸೊ ಪೇಯ್ನ್ ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ಜಾಯಿಂಟ್ ಪೇಯ್ನ್ ಜೊತೆಗೆ ಸೊ ಚರ್ಮದಲ್ಲಿ ರ್ಯಾಷಸ್ ಆಗೋದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಆ ಚರ್ಮದಲ್ಲಿ ರ್ಯಾಷಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ, ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಸೊ ಏನೇ ಒಂದು ಇನ್ವೆಸ್ಟಿಗೇಷನ್ ಮಾಡಿಸಿದ್ರೂ ಕೂಡ ಸೊ ಪ್ರತಿಯೊಂದು ಇನ್ವೆಸ್ಟಿಗೇಷನ್ಸಲ್ಲೂ ಕೂಡ ನಾರ್ಮಲ್ ರಿಪೋರ್ಟ್ಸೇ ತೋರಿಸ್ತಾ ಇರುತ್ತೆ. ಸೊ ಯಾವುದೇ ಒಂದು ರಿಪೋರ್ಟಲ್ಲೂ ಕೂಡ ಸೊ ಆರ್ಥರೈಟಿಸ್ ಇದೆ ಅಂತ ಯಾವುದೇ ಪೇಷಂಟ್ಸ್ಗೂ ಕೂಡ ಒಂದು ಕ್ಲೂ ಅನ್ನೋದು ಸಿಗ್ತಾ ಇರಲ್ಲ. ಬಟ್ ಸ್ಟಿಲ್ ಸಿಂಪ್ಟಮ್ಸ್ಗಳೆಲ್ಲ ಆರ್ಥರೈಟಿಸ್ದೇ ಆಗ್ತಾ ಬರುತ್ತೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಇವೊಂದು ನಾವು ಕಾಮನೆಸ್ಟ್ ಫ್ಯಾಕ್ಟ್ರಾಗಿ ಏನು ನೋಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಈ ಒಂದು ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ, ಸೊ ಅದೆಲ್ಲವೂ ನಾರ್ಮಲ್ ಆಗಿದ್ರೂ ಕೂಡ ದೇಹದಲ್ಲಾಗಿರ್ಬೋದು ಬ್ಲಡ್ಡಲ್ಲಿ ಇರ್ತಕ್ಕಂಥ ಫೆರಿಟಿನ್ ಲೆವೆಲ್ಸ್ ಅಂತ ಹೇಳ್ತೀವಿ, ಅದು ವೇರಿ ಆದರೂ ಕೂಡ ಈ ಆರ್ಥರೈಟಿಸ್ ಅನ್ನೋದು ಕಾಣಿಸ್ಕೊಳ್ತಾ ಬರುತ್ತೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ಆರ್ಥರೈಟಿಸ್ ಅಂತ ಬಂದಿದೆ, ಇಲ್ಲ ಜಾಯಿಂಟ್ ಪೇಯ್ನ್ ಅಂತ ಕಾಣಿಸ್ಕೊಂಡಿದೆ ಅಂದರೆ ಸೊ ಪ್ರತಿಯೊಬ್ಬರು ಅವರ ಒಂದು ತಲೆಯಲ್ಲಿ ತಿಳ್ಕೊಳ್ತಾ ಇರೋದು ಸೊ ಇದು ಜಾಯಿಂಟ್ಗೆ ಸಂಬಂಧಪಟ್ಟಂತೆ ಕಾಯಿಲೆ ಖಂಡಿತವಾಗ್ಲೂ ಇರುತ್ತೆ. ಬಟ್ ನಾವು ಅಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು, ತೊಂದರೆ ಅನ್ನೋದು ಎಕ್ಸಾಕ್ಟಾಗಿ ನೋಡ್ತಾ ಇರೋದು ನಾವು ಬ್ಲಡ್ಡಲ್ಲಿ ನೋಡ್ತಾ ಬರ್ತೀವಿ ಅಂತ ಹೇಳ್ಬೋದು. ಬಿಕಾಸ್ ಈ ರಿಮೆಟೆಡ್ ಆರ್ಥರೈಟಿಸ್ ಇರ್ಬೋದು, ಈ ಒಂದು ರಿಯಾಕ್ಟಿವ್ ಆರ್ಥರೈಟಿಸ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು, ಸೊ ಪ್ರತಿಯೊಂದು ನಾವು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗ್ತಾ ಇರೋದು ನಮಗೆ ಒಂದು ಬ್ಲಡ್ ಎಕ್ಸಾಮಿನೇಷನಲ್ಲಿ ಅಂತಲೇ ಹೇಳ್ತಾ ಬರ್ಬೋದು. ಸೊ ಪೇಷಂಟ್ಸ್ಗಳು ಏನಾಗ್ತಾ ಬರುತ್ತೆ, ಪ್ರತಿಯೊಬ್ಬರು ವಿತ್ ಎಕ್ಸ್ರೇ ರಿಪೋರ್ಟ್ಸ್ ಬರ್ತಾರೆ, ವಿತ್ MRI ರಿಪೋರ್ಟ್ಸ್ ಬರ್ತಾರೆ. ಸೊ ಪ್ರತಿಯೊಂದು ಕೂಡ ಅವ್ರಿಗೆ ನಾರ್ಮಲ್ ಆಗಿನೇ ತೋರಿಸ್ತಾ ಇರುತ್ತೆ. ಬಿಕಾಸ್ ಇವೊಂದು ಆಸ್ಟಿಯೋ ಆರ್ಥರೈಟಿಸ್ ಇತ್ತು ಅಂತ ಹೇಳಿದಾಗ ಸೊ ಪೇಷಂಟ್ಸ್ಗಳಲ್ಲಿ ಸ್ವಲ್ಪ ಡಿಜನರೇಷನ್ ಆಗಿರ್ಬೋದು, ಸೊ ಎರಡು ಮಂಡಿ ನಡುವೆ ಇರತಕ್ಕಂಥ ಸ್ಪೇಸ್ ಕಡಿಮೆ ಆಗೋದಿರ್ಬೋದು, ಅದು ಖಂಡಿತವಾಗ್ಲೂ ಕಾಣುತ್ತೆ. ಬಟ್ ಯಾವಾಗ ಸೊ ಆ ಒಂದು ಇನ್ಫೆಕ್ಷನ್ ಅನ್ನೋದು ಅತಿ ಆಗ್ತಾ ಇರುತ್ತೆ, ಸೊ ಇನ್ಫೆಕ್ಷನ್ ಅನ್ನೋದು ಬಾಡಿ ಒಳಗಡೆ ಬೆಳೀತಾ ಇರುತ್ತೆ ಅಂತಂದಾಗ ಸೊ ಖಂಡಿತವಾಗ್ಲೂ ಅಲ್ಲಿ ಯಾವುದೇ ರೀತಿಯಾದ ಈ ಎಕ್ಸ್ರೇಸ್ ಆಗಿರ್ಬೋದು, MRIs ಆಗಿರ್ಬೋದು, ಸೊ ನಮಗೆ ಒಂದು ಕನ್ಕ್ಲೂಷನ್ ಅನ್ನೋದನ್ನು ಕೊಡ್ತಾ ಇರೋದಿಲ್ಲ. ಅಗೇನ್ ನಾವು ಮತ್ತೆ ಬ್ಲಡ್ ರಿಪೋರ್ಟ್ಸ್ಗೆ ಹೋಗಬೇಕಾಗಿರುತ್ತೆ. ಆ್ಯಂಡ್ ಬ್ಲಡ್ ರಿಪೋರ್ಟ್ಸಲ್ಲಿನೇ ಎಕ್ಸಾಕ್ಟಾಗಿ ಈ ಆರ್ಥರೈಟಿಸ್ ಅನ್ನೋದನ್ನು ನಾವು ಡಯಾಗ್ನೋಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇವಿಷ್ಟು ಕೂಡ ನಾವು ಕಾಮನ್ ಆಗಿ ಇವತ್ತಿನ ದಿವಸ ಕ್ಲಿನಿಕಲ್ಲಿ ನೋಡ್ತಕ್ಕಂಥ ಒಂದು ಟೈಪ್ಸ್ ಆಫ್ ಆರ್ಥರೈಟಿಸ್ ಅಂತಲೇ ಹೇಳ್ಬೋದು. ಸರಿ ಪ್ರಶಾಂತ್ ಅವರೇ, ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಯೋಗಿತಾ ಅಂತ. ಯೋಗಿತಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ತುಮಕೂರಿಂದ ಕಾಲ್ ಮಾಡ್ತಿದ್ದೀನಿ ಮೇಡಮ್ ನಾನು. ಓಕೆ ಓಕೆ. ಯೋಗಿತಾ ಅವರೇ, ಈ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಬಗ್ಗೆ ಹೇಳೋದಕ್ಕೆ ಡಾಕ್ಟರ್ ಪ್ರಶಾಂತ್ ರಾವ್ ಅವರಿದ್ದಾರೆ. ಓಕೆ, ನಿಮ್ಮ ಪ್ರಶ್ನೆಗಳಿದ್ರೆ ಅವ್ರನ್ನ ಕೇಳ್ಬೋದು. ಖಂಡಿತ ಮ್ಯಾಮ್. ಹಲೋ. ಹಲೋ. ಓಕೆ, ಹೇಳಿ. ಸರ್ ನಮಸ್ತೆ. ನಮಸ್ಕಾರಮ್ಮ, ಹೇಳಿ. ನನಗೆ ಲೈಕ್ ಕೈ ಬೆಳ್ಳು ಮೂಲೆಯಲ್ಲಿ ಪೇನ್ ಬರ್ತಿದೆ. ಸೊ ಇವನ್ ಫಸ್ಟ್ ಬೆಳ್ಳಲ್ಲೂ ಕೂಡ ಊದ್ಕೊಂಡಿದೆ ಕೈ. ಓಕೆ, ಸೊ ಇದಕ್ಕೇನೋ ಸೊಲ್ಯೂಷನ್ ಸಿಗ್ಬೋದಾ ಅಂತ ಕಾಲ್ ಮಾಡಿದೆ. ಖಂಡಿತಮ್ಮ. ಸೊ ಇವಾಗ ನಾರ್ಮಲ್ ಆಗಿ ಇವಾಗ ಕೈ ಬೆರಳುಗಳಲ್ಲಿ ನೋವು ಅಂತ ಹೇಳ್ತಾ ಇದ್ದೀರಾ, ಅದರಲ್ಲೂ ಊತ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸೊ ಯಾವಾಗ ಈ ಕೈ ಬೆರಳುಗಳಲ್ಲಿ ಊತ ಆಗಿರ್ಬೋದು, ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದಾಗ ಸೊ ನಾವೇನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ, ಸೊ ಆರ್ಥರೈಟಿಸ್ ಅಂತ ಬಂದಾಗ ಸೊ ಖಂಡಿತವಾಗ್ಲೂ ಸೊ ಜಾಯಿಂಟ್ ಅಂತ ಎಲ್ಲೇ ಹೇಳ್ತೀವಿ, ಸೊ ಇನ್ ಬಿಟ್ವೀನ್ ದ ಜಾಯಿಂಟ್ಸಲ್ಲಿ ಯಾವಾಗ ಇನ್ಫ್ಲಮೇಷನ್ ಆಗುತ್ತೆ, ಅಲ್ಲಿ ನರಗಳ ಮೇಲೆ ಒತ್ತಡ ಅನ್ನೋದು ಉಂಟಾಗ್ತಾ ಬರುತ್ತೆ. ಸೊ ನಾವು ಅಂಥ ಒಂದು ಸಮಸ್ಯೆನ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ಇದೇ ಒಂದು ಸಮಸ್ಯೆ ನಿಮಗೆ ತುಂಬ ದೀರ್ಘಕಾಲದಿಂದ ನೀವು ಸಫರ್ ಆಗ್ತಾ ಇದ್ದೀರಾ, ಸೊ ಅತಿಯಾದ ದಿವಸದಿಂದ ಈ ಒಂದು ಕಾಯಿಲೆ ನಿಮಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತಂದಾಗ ಸೊ ಇದಕ್ಕೆ ಟ್ರೀಟ್ಮೆಂಟ್ನ ಅವಶ್ಯಕತೆನೂ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗಿರೋ ಸಮಸ್ಯೆಗೆ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತಮ್ಮ. ಬಿಕಾಸ್ ಇವಾಗ ಏನಾಗುತ್ತೆ, ಪ್ರತಿಯೊಂದು ಪೇಷಂಟ್ಸು ಕೂಡ ಸೊ ನರಗಳಲ್ಲಿ ಈ ಒಂದು ಕಂಪ್ರೆಷನ್ಸ್ ಆಗಿರ್ಬೋದು, ಇಲ್ಲ ಈ ಜಾಯಿಂಟ್ಸ್ಗಳಲ್ಲಿ ನೋವಾಗಿರ್ಬೋದು ಕಾಣಿಸ್ಕೊಂಡಾಗ ನಾವು ನೋವಿದೆ ಅಂದ್ಬಿಟ್ಟು ಅದಕ್ಕೊಂದು ಪೇಯ್ನ್ ಕಿಲ್ಲರ್ ಮಾತ್ರೆ ತಗೋತಾ ಬರ್ತೀವಿ. ಆ್ಯಂಡ್ ಇಲ್ಲ ಅಂದರೆ ಅದಕ್ಕೆ ಎಷ್ಟೋ ಜನ ಪೇಷಂಟ್ಸ್ಗಳು ಸ್ಟಿಫ್ನೆಸ್ ಅನ್ನೋದು ನಾವು ಅತಿಯಾಗಿ ನಿಮಗಿರುವಂಥ ಕಾಯಿಲೆಯಲ್ಲಿ ನೋಡ್ತಾ ಇರೋದು ಒಂದು ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಸೊ ಬೆಳಗಿನ ಜಾವ ಎದ್ದ ತಕ್ಷಣ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಈ ಕೈ ಬೆರಳುಗಳನ್ನೋದು ಸೊ ತುಂಬಾ ಸ್ಟಿಫ್ ಆಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಆ್ಯಂಡ್ ಎಷ್ಟೋ ಜನ ಏನು ಮಾಡ್ತಾರಮ್ಮ, ಸೊ ಇದೇ ರೀತಿಯಾದ ಕಾಯಿಲೆಗಳಿಗೆ ಸೊ ಏನೋ ಒಂದು ಹಾಟ್ ಟೆಂಪ್ರೇಚರ್ ಆಗಿರ್ಬೋದು, ಇಲ್ಲ ಕೋಲ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಈ ರೀತಿ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ತಗೊಳ್ತಕ್ಕಂಥ ನೀವು ಯಾವುದೇ ರೀತಿಯಾದ ಒಂದು ಮನೆಮದ್ದುಗಳಾಗಿರ್ಬೋದು, ಸೊ ಈ ಒಂದು ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಇವೆಲ್ಲವೂ ನಿಮಗಿರೋಂಥ ನೋವನ್ನು ಸೊ ಇರೋವಂಥ ನೋವನ್ನು 8ರಿಂದ 10 ಗಂಟೆ ಮುಂದೆ ಹಾಕೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ ಹೊರತು ಸೊ ಕಾಯಿಲೆ ಅನ್ನೋದು ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೆ ಹೆಲ್ಪ್ ಆಗ್ತಿರೋದಿಲ್ಲ.
ಹಾಗಾಗಿ ಈ ಒಂದು ಸಮಸ್ಯೆಗೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಸೊ ಮೊದಲಿಗೆ ಆ ಕಾಯಿಲೆಗೆ ನಿಮ್ಮ ದೇಹದಲ್ಲಿ ನೀವು ತಗೊಳ್ತಕ್ಕಂಥ ಆಹಾರದಲ್ಲಿ ಯಾವ ರೀತಿಯಾದ ಒಂದು ಸಪ್ಲಿಮೆಂಟ್ಸ್ ಅನ್ನೋದು ಏನು ನೀವು ಹೊರಗಡೆಯಿಂದ ತಗೋತೀರ ಅದು ನಿಮ್ಮ ಬಾಡಿಯಿಂದನೇ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಆಗಬೇಕು. ಸೊ ಅದು ನಾವು ಎಷ್ಟೋ ಪೇಷಂಟ್ಸ್ಗಳಲ್ಲಿ ಹೇಳ್ತೀವಿ, ಸೊ ಕ್ಯಾಲ್ಸಿಯಂ ಅಂಶ ಇರ್ತಕ್ಕಂಥ ಆಹಾರನ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ಈ ಹಾಲಾಗಿರ್ಬೋದು, ಮೊಟ್ಟೆ ಅನ್ನೋದಾಗಿರ್ಬೋದು, ಸೊ ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ಕೊಡೋದ್ರಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಅಂಡ್ ಇದೆಲ್ಲದರ ಜೊತೆಗೆ ಸೊ ನಾವು ನಮ್ಮ ಹೋಮಿಯೋಪತಿಲಿ ಸೊ ಈ ಒಂದು ಕಾಯಿಲೆಗೆ ಒಂದು ಕಾನ್ಸ್ಟಿಟ್ಯೂಷನ್ ಮಾತ್ರೆ ಕೊಡೋ ಮುಖಾಂತರ ಸೊ ಈ ಇರುವಂತ ಸಮಸ್ಯೆ ಆಗಿರ್ಬೋದು, ಅದು ನರದ ಮೇಲೆ ಒತ್ತಡ ಆಗಿರ್ಬೋದು, ಸೊ ಅದ್ರ ಜೊತೆಗೆ ಸೊ ಜಾಯಿಂಟ್ ಅಲ್ಲಿ ಇರ್ತಕ್ಕಂಥ ಸ್ಟಿಫ್ನೆಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ನಿಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಇಮ್ಯೂನ್ ಸೆಲ್ಸ್ನ ಆಕ್ಟಿವೇಟ್ ಮಾಡೋ ಮುಖಾಂತರ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇದೆ. ಸೊ ನೀವು ಒಂದ್ಸತಿ ಬಂದು ಅದ್ರ ಬಗ್ಗೆ ತಿಳ್ಕೊಂಡು ಆ್ಯಂಡ್ ನಿಮಗಿರುವಂಥ ಕಾಯಿಲೆ ಸೊ ಯಾವ ಒಂದು ಕಾಯಿಲೆ ಆಗಿದೆ ಅಂದು ಯಾವ ಒಂದು ಸ್ಟೇಜಲ್ಲಿದೆ ಅದನ್ನು ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಾಗ ಸೊ ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗೋದ್ರಲ್ಲಿ ಹೆಲ್ಪ್ ಆಗುತ್ತಮ್ಮ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಆರ್ಥರೈಟಿಸ್ ಅಲ್ಲಿ ಒಂದು 5 ರಿಂದ 6 ಪ್ರಮುಖವಾದಂಥ ವಿಧಗಳಿದಾವೆ ಅಂತ ತಿಳಿಸ್ಕೊಟ್ರಿ. ಸಾಮಾನ್ಯವಾಗಿ ಪೇಷಂಟು ನೋವು ಬಂದ ತಕ್ಷಣನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತಿರುವಂತಹ ಪೇನ್ ಕಿಲ್ಲರ್ಗಳನ್ನ ಹಾಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಯಾವಾಗ ಅದು ಪೇನ್ ತುಂಬಾ ತೀವ್ರವಾಗಿ ಅವ್ರನ್ನ ಕಾಡುತ್ತೋ ಆಗಷ್ಟ ಮಾತ್ರ ಡಾಕ್ಟರ್ನ ಕಾಣುವಂಥದ್ದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಈ ಆರ್ಥರೈಟಿಸ್ ಅನ್ನುವಂಥ ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಆಗುವಂತಹ ಪರಿಣಾಮಗಳೇನು ಅಂತ ತಿಳಿಸ್ಕೊಟ್ರೆ ಬಹುಶಃ ಅದು ಶುರುವಿನ ಹಂತದಲ್ಲೇ ಡಾಕ್ಟರ್ನ ಭೇಟಿ ಮಾಡುವಂತ ಮನಸ್ಸನ್ನ ಬಹುಶಃ ನೋಡುವಂತ ಎಲ್ಲ ವೀಕ್ಷಕರು ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಎಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ. ಖಂಡಿತ. ಸೊ ಈಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಸೊ ನೀವು ಹೇಳ್ದಂಗೆ ಒಂದು ಜಾಯಿಂಟ್ ಪೇನ್ ಅಂತ ಬಂದಾಗ ನಾವು ಪ್ರತಿಯೊಬ್ಬರಲ್ಲೂ ನೋಡ್ತಾ ಇರೋದು ಒಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಳ್ಳೋದು. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ಪೇನ್ಸ್ ಬರುತ್ತೆ ಅನ್ನೋದಾಗಿರ್ಬೋದು, ಇಲ್ಲ ಪೇನ್ಸ್ ಬರಬಾರ್ದು ಅನ್ನೋದಕ್ಕಾಗಿರ್ಬೋದು, ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಅಂದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋರನ್ನು ಕೂಡ ನಾವು ಅತಿಯಾಗಿ ನೋಡ್ತಾ ಇದ್ದೀವಿ. ಸೊ ಇವೆರಡೂ ಕೂಡ ಎಷ್ಟು ಹಾನಿಕರ ಅಂತ ಹೇಳ್ತಾ ಬಂದಾಗ ಸೊ ನಾವು ಮುಂಚೆನೂ ಹೇಳ್ತಾ ಬರ್ತಾ ಇದ್ವಿ. ಸೊ ಆರ್ಥರೈಟಿಸ್ ಅಂತ ಬಂದಾಗ ಯಾರಿಗೆ ಈ ಒಂದು ನೋವು ಅನ್ನೋದು ಕಂಟಿನ್ಯೂಸ್ ಆಗಿ 2 ರಿಂದ 3 ತಿಂಗಳು ಕಾಡ್ತಾ ಇದೆ, ಸೊ ಅದು ಮಂಡಿ ನೋವು ಇರ್ಬೋದು, ಇಲ್ಲ ಜಾಯಿಂಟ್ ಪೇಯ್ನ್ ಅಂತ ಬಂದಾಗ ದೇಹದಲ್ಲಿ ಯಾವುದೇ ಭಾಗದ ಜಾಯಿಂಟ್ ಆಗಿರ್ಬೋದು, ಸೊ ಯಾವಾಗ ಅದು ಅತಿ ಆಗ್ತಾ ಬರುತ್ತೆ ಅಂತಂದ್ರೆ ಸೊ ಅಲ್ಲಿ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಸೊ ಈ ನೋವನ್ನೇ ಮಾತ್ರೆ ತಗೊಳ್ಳೋದ್ರಿಂದ ಕಾಂಪ್ಲಿಕೇಟ್ ಹೇಗಾಗುತ್ತೆ ಅಂತ ಬಂದಾಗ ಇನಿಷಿಯಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ಮೈಲ್ಡ್ ಪೇಯ್ನ್ ಆಗಿ ನಾವು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಯಾವಾಗ ಪೇಯ್ನ್ ಅನ್ನೋದಕ್ಕೆ ನಾವು ಪೇಯ್ನ್ ಕಿಲ್ಲರ್ ಅತಿಯಾಗಿ ತಗೊಳ್ತಾ ಬಂದಾಗ ಸೊ ನೆಕ್ಸ್ಟ್ ಅದು ನಾವು ನೋಡ್ತಾ ಇರೋದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಅದೇ ಮಂಡಿಗಳಲ್ಲಾಗಿರ್ಬೋದು, ಜಾಯಿಂಟ್ಗಳಲ್ಲಾಗಿರ್ಬೋದು ಊತ ಅನ್ನೋದನ್ನು ನೋಡ್ತಾ ಬರ್ತೀವಿ. ಸೊ ಯಾವಾಗ ಆ ಜಾಯಿಂಟ್ಗಳಲ್ಲಿ ಅತಿಯಾದ ಊತ ಅನ್ನೋದನ್ನು ನೋಡ್ತಾ ಬರ್ತೀವಿ ಸೊ ಅಲ್ಲಿ ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಿ. ಪೇಷಂಟ್ಸ್ಗೆ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡೋದಕ್ಕೆ ಯಾವುದೇ ರೀತಿಯೂ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಎಷ್ಟೋ ಜನ ಬೆಳಗಿನ ಜಾವ ಎದ್ಬಿಟ್ಟು ಇವತ್ತಿನ ದಿವಸ ಈ ಒಂದು ಕೈಯಲ್ಲಿ ಇರ್ತಕ್ಕಂಥ ಜಾಯಿಂಟ್ಸ್ಗಳು ಸ್ಟಿಫ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಮಿನಿಮಮ್ ಅಂದರೂ 15 to 20 ಮಿನಿಟ್ಸ್ವರೆಗೂ ಯಾವುದೇ ರೀತಿಯಾದ ಈ ಒಂದು ಬೆರಳಲ್ಲಿ ಮೂಮೆಂಟ್ಸ್ ಅನ್ನೋದನ್ನು ನೋಡ್ತಾ ಇರೋದಿಲ್ಲ. ಆ್ಯಂಡ್ ಪೇಷಂಟ್ಸ್ಗಳಿಗೆ ಸೊ ಮಾರ್ನಿಂಗ್ ಸ್ಟಿಫ್ನೆಸ್ ಅನ್ನೋದು ಅತಿಯಾಗಿ ನಾವು ಇದೇ ಒಂದು ತೊಂದರೆನ ಬಿಡ್ತಾ ಇರೋದಾಗ ನಾವು ನೋಡ್ತಾ ಇರೋದು. ಆ್ಯಂಡ್ ಇದನ್ನು ನೆಕ್ಸ್ಟ್ ಬಿಡ್ತಾ ಹೋದಾಗ ಡಿಫಾರ್ಮಿಟೀಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಯಾವಾಗ ಈ ಒಂದು ಜಾಯಿಂಟ್ಸ್ಗಳಲ್ಲಿ ಸ್ವೆಲ್ಲಿಂಗ್ ಅನ್ನೋದನ್ನು ನೋಡ್ತಾ ಇದ್ದೀವಿ, ಸ್ಟಿಫ್ನೆಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ, ರೆಸ್ಟ್ರಿಕ್ಷನ್ ಆಫ್ ಮೂಮೆಂಟ್ ಅನ್ನೋದನ್ನು ನೋಡ್ತಾ ಇದ್ದೀವಿ, ಸೊ ಅವಾಗ ಇದೇ ಕೈ ಬೆರಳುಗಳಲ್ಲಿ ಸೊ ಡಿಫಾರ್ಮಿಟಿ ಅನ್ನೋದು ನೋಡ್ತಾ ಇದ್ದೀವಿ. ಈಗ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ನೋಡ್ತೀವಿ ಕೈ ಬೆರಳುಗಳು ಬೆಂಡ್ ಆಗಿರೋದನ್ನು ನೋಡ್ತೀವಿ, ಕಾಲುಗಳು ಬೆಂಡ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಅವೆಲ್ಲವೂ ಏನಾಗುತ್ತೆ, ಕಾಯಿಲೆ ಅನ್ನೋದನ್ನು ನಾವಾಗಿನೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಸೊ ನಾವು ಏನೋ ಒಂದು ನೋವು ನಿರೋಧಕ ಮಾತ್ರೆ ತಗೊಂಡು ಅದನ್ನು ಮುಂದೆ ಹಾಕ್ತಾ ಇದ್ದೀವಿ ಅಂದಾಗ ಸೊ ಆ ಸಮಸ್ಯೆ ಬೆಳೀತಾ ಇರೋದು. ಆ್ಯಂಡ್ ಇದೆಲ್ಲದರ ಜೊತೆಗೆ ಯಾರು ಅತಿಯಾಗಿ ಒಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಅನ್ನೋದನ್ನು ತಗೊಳ್ತಾ ಬರ್ತಾರೆ, ನಾವು ಎಸ್ಪೆಷಲಿ ನೋಡ್ತಾ ಇರೋದು ಸೊ ಯಾರಿಗೆ ಮೆನೋಪೋಸ್ ಆಗಿರುತ್ತೆ, ಸೊ ಮುಟ್ಟನ್ನೋದು ನಿಂತು ಹೋದಾಗ ಅತಿಯಾಗಿ ಈ ಕ್ಯಾಲ್ಶಿಯಂ ಸೇವನೆ ಅನ್ನೋದನ್ನು ಮಾಡ್ತಾ ಇರ್ತಾರೆ. ಬಿಕಾಸ್ ಅತಿಯಾಗಿ ಬ್ಲಡ್ ಲಾಸ್ ಆಗಿರೋದ್ರಿಂದ ಕ್ಯಾಲ್ಶಿಯಂ ಅನ್ನೋದು ಕೂಡ ಬಾಡಿಯಿಂದ ಕಡಿಮೆ ಆಗಿರುತ್ತೆ ಅನ್ನೋದಕ್ಕೆ ತಗೊಳ್ತಾ ಬರೋದು. ಆ್ಯಂಡ್ ನಾವು ಮೆಡಿಕಲಿ ನಾವು ಹೇಳ್ತಾ ಬರೋದು ಕ್ಯಾಲ್ಶಿಯಂ ಇಂಡ್ಯೂಸ್ಡ್ ಕ್ಯಾಲ್ಶಿಯಂ ಲಾಸ್ ಅಂತ ಹೇಳ್ತೀವಿ. ಸೊ ಯಾರು ಅತಿಯಾಗಿ ಕ್ಯಾಲ್ಶಿಯಂ ಅನ್ನೋದನ್ನು ತಗೊಳ್ತಾ ಬರ್ತಾರೆ ಸೊ ಆ ಒಂದು ಕ್ಯಾಲ್ಶಿಯಂ ಅನ್ನೋದು ಅತಿಯಾಗಿ ಬೋನಲ್ಲಿ ಡಿಪಾಸಿಟ್ ಆಗೋದನ್ನು ಬಿಟ್ಟು ಬೇರೆ ಒಂದು ಅಂಗಗಳಲ್ಲೂ ಡಿಪಾಸಿಟ್ ಆಗೋದನ್ನು ನೋಡ್ತೀವಿ. ಅದು ಕಿಡ್ನಿಯಲ್ಲಿ ಡಿಪಾಸಿಟ್ ಆಗೋದಿರ್ಬೋದು, ಸೊ ಲಿವರಲ್ಲಿ ಡಿಪಾಸಿಟ್ ಆಗೋದಿರ್ಬೋದು, ಇವೆಲ್ಲವೂ ಕೂಡ ಸೊ ಅತಿಯಾಗಿ ಮಾತ್ರೆ ಸೇವನೆಯಿಂದ ಅಂತಲೂ ಕೂಡ ನಾವು ಹೇಳ್ತಾ ಬರ್ಬೋದು.
ಆ್ಯಂಡ್ ಇದ್ರ ಜೊತೆಗೆ ಸೊ ಪೇಷಂಟ್ಸ್ಗಳಲ್ಲಿ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಸೊ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಜಾಯಿಂಟ್ಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಸೊ ಎಷ್ಟರ ಮಟ್ಟಿಗೆ ಮೊಬಿಲಿಟಿ ಅನ್ನೋದು ಹಾಳಾಗ್ತಾ ಬರುತ್ತೆ, ನಾವು ಅದನ್ನು ನೋಡ್ತಾ ಬರುತ್ತೆ. ಬಿಕಾಸ್ ಇವತ್ತಿನ ದಿವಸ ಪೇಷಂಟ್ಸ್ಗಳು ನಾವು ನೋಡ್ತಾ ಇರೋದು ಸೊ ಅತಿ ಹೆಚ್ಚಾಗಿ ನಾವು ಇವತ್ತಿನ ದಿವಸ ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇರೋದು ಈ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಏನು ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಅದು ಪೂರ್ತಿ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೋ ಜನ ಇವತ್ತಿನ ದಿವಸ ಬೈಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಮಾಡಿಸಿರ್ತಾರೆ, ಎರಡೂ ಮಂಡಿಲೂ ಕೂಡ ನೀ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. ಸೊ ಜಾಯಿಂಟ್ ರಿಪ್ಲೇಸ್ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯೂ ಕೂಡ ಮೊಬಿಲಿಟಿ ಅನ್ನೋದು ಇರೋದಿಲ್ಲ. ಸೊ ಪೇಷಂಟ್ಸ್ಗೆ ಸ್ಟಿಫ್ನೆಸ್ ಆಗಿರ್ಬೋದು, ರಿಸ್ಟ್ರಿಕ್ಷನ್ ಆಫ್ ಮೂಮೆಂಟ್ ಆಗಿರ್ಬೋದು ಅದೇ ರೀತಿಯೇ ಇರುತ್ತೆ. ಆ್ಯಂಡ್ ಇವೊಂದು ಪೇಷಂಟ್ಸ್ಗಳಿಗೆ ಆ ಒಂದು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೂ ಕೂಡ ತಿರ್ಗಾ ಮತ್ತೆ ಅದೇ ಒಂದು ತೊಂದರೆ ಮತ್ತೆ ರಿಪೀಟ್ 5 to 6 years ಆದಮೇಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಸೊ ಯಾವಾಗ ಈ ಒಂದು ಟೈಪ್ಸ್ ಆಫ್ ಆರ್ಥರೈಟಿಸ್ ಇರ್ಬೋದು, ಈ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ನಮ್ಮ ಒಂದು ನೆಗ್ಲಿಜೆನ್ಸಿಂದ ಆಗ್ತಾ ಇರೋದ್ರಿಂದ ಸೊ ನಾವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದನ್ನು ತಗೋತಾ ಬರ್ತೀವಿ, ಸೊ ಎಷ್ಟು ಬೇಗ ಅದ್ರ ಕಡೆ ನಾವು ಸೊ ಬೇಗ ಅದನ್ನು ವಾಸಿ ಮಾಡೋದಕ್ಕೆ ನೋಡ್ಕೊಳ್ತಾ ಬರ್ತೀವಿ, ಸೊ ಅಷ್ಟು ಒಳ್ಳೇದಾಗಿರುತ್ತೆ. ಆ್ಯಂಡ್ ಇದನ್ನು ಬಿಡ್ತಾ ಹೋದರೆ ಕಾಂಪ್ಲಿಕೇಶನ್ಸ್ ಪ್ರತಿಯೊಂದು ಪೇಷಂಟ್ ಆರ್ಥರೈಟಿಸ್ ಇರೋರಿಗೆ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಅಂದ್ರೆ ಶುರುವಿನ ಹಂತದಲ್ಲೇ ತೋರಿಸ್ಕೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ, ಇಲ್ಲದೆ ಹೋದ್ರೆ ವಾಸಿನೇ ಮಾಡಕ್ಕಾಗದಿರುವಂತ ಹಂತಕ್ಕೆ ಪೇಷಂಟ್ ತಲುಪ್ತಾರೆ ಅಂತ ಹೇಳಿದಿರಿ ನೀವು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮ್ಯಾಮ್. ಯಾರು ಮಾತಾಡೋದು? ನನ್ನ ಹೆಸರು ಅನಿತಾ ಅಂತ, ಅನಿತಾ ಅವರೇ? ಬೆಳಗಾಂನಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಬೆಳಗಾಮಿಂದ ಅನಿತಾ ಅವ್ರು ಕಾಲ್ ಮಾಡ್ತಿದ್ದೀರಿ. ಕಾರ್ಯಕ್ರಮ ನೋಡಿದಿರಾ ಅನಿತಾ ಅವರೇ? ಹೌದು ಮ್ಯಾಮ್, ನೋಡ್ತಾ ಇದ್ದೀನಿ. ನಮ್ಮ ತಾಯಿ ಕೂಡ ಇದೇ ತರ ಸಮಸ್ಯೆ ಇತ್ತು, ಅದಕ್ಕೆ ನಾವು ಸೊಲ್ಯೂಷನ್ ಇದೆ ಅಂತ ಹೇಳಿ ಕಾಲ್ ಮಾಡಿದ್ದೀನಿ. ಎಸ್ ಅನಿತಾ ಅವರೇ, ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನ ಈಗಾಗಲೇ ಅವ್ರ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಪರ್ಸನಲ್ ಕ್ವಶನ್ಸ್ ಇದ್ರೆ ನೀವು ಅವ್ರ ಹತ್ರ ಕೇಳ್ಬೋದು. ಡಾಕ್ಟರ್ ಹತ್ರ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಮ್ಮ ತಾಯಿಯವರಿಗಿದೆ ಸರ್ ಈ ತರ ಪ್ರಾಬ್ಲಮ್, ತುಂಬಾ ಕಾಲ್ ನೋವು ಇದೆ. ಓಕೆ 7 years ಇಂದ ಪ್ರಾಬ್ಲಮ್ ಇದೆ, ಕೆಳಗಡೆ ಕೂತ್ಕೊಳ್ಳೋಕೆ ತೊಂದರೆ ಆಗುತ್ತೆ. ಓಕೆ ಮೆಡಿಸಿನ್ಸ್ ತಗೋತಾ ಇದ್ದಾರಾ? ಇವಾಗ ಡಾಕ್ಟರ್ಸ್ ಅವ್ರಿಗೆ ಸರ್ಜರಿ ಸಜೆಸ್ಟ್ ಮಾಡಿದ. ವಿದೌಟ್ ಸರ್ಜರಿ ಏನಾದರೂ ಸೊಲ್ಯೂಷನ್ ಇದೆನಾ ಇದಕ್ಕೆ? ಓಕೆ, ಖಂಡಿತ ಇರುತ್ತಮ್ಮ. ಬಿಕಾಸ್ ಏನಾಗುತ್ತೆ ನಾರ್ಮಲಿ ಸೊ ಇವಾಗ ಜಾಯಿಂಟ್ಗೆ ಸರ್ಜರಿನೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂತ ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಇವಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಇಲ್ಲ ನೀ ರಿಪ್ಲೇಸ್ಮೆಂಟ್ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇರ್ತಕ್ಕಂಥ ಮಂಡೆ ಚಿಪ್ಪನ್ನು ಬದಲಿಸೋದು ಸೊ ಒಂದು ಪ್ರೊಸೀಜರ್ ಆಗಿರುತ್ತೆ. ಸೊ ನಾರ್ಮಲಿ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಸೊ ಈ ಒಂದು ಪ್ರೊಸೀಜರು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದೊಂದು ಪರ್ಮನೆಂಟಾಗಿ ಸೊ ಪೇಷಂಟ್ಸ್ಗೆ ಈ ಒಂದು ನೋವು ತಿರ್ಗಾ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ ಅನ್ನೋದು ಕೂಡ ನಾವು ಅಷ್ಟೊಂದು ಕ್ಲಾರಿಟಿಯಾಗಿ ಹೇಳೋದಕ್ಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿ ಪೇಷಂಟ್ಸ್ಗಳು ಏನು ಮಾಡ್ತಾ ಬರೋದು, ಸೊ ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇರೋದು ಸೊ ಈ ಮಂಡೆ ಅನ್ನೋದು ಸವಿತಕ್ಕೊಳಗಾಗ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ಅದರಲ್ಲೂ ಎಷ್ಟೋ ಜನಕ್ಕೆ ನಾವು ಗ್ರೇಡ್ಸ್ ಮುಖಾಂತರ ಹೇಳ್ತಾ ಬರ್ತೀವಿ. ಕೆಲವರಿಗೆ ಬರೀ ನೋವು ಅನ್ನೋದು ಕಾಣಿಸ್ತಾ ಇರುತ್ತೆ, ಇನ್ನೂ ಕೆಲವರಿಗೆ ಅದೇ ಮಂಡಿಲಿ ಊತ ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಇನ್ನೂ ಎಷ್ಟೋ ಪೇಷಂಟ್ಸ್ಗಳಲ್ಲಿ ನಾವು ಡಿಫಾರ್ಮಿಟಿ ನೋಡ್ತೀವಿ, ಅಂದರೆ ಸೊ 2 ಬೋನ್ಗಳು ಅದು ಕಲ್ತ್ಕೊಂಡಾಗ ನಡೆಯೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಸೊ ಯಾವಾಗ ಅದು ಪೂರ್ತಿ 4th ಗ್ರೇಡ್ಗೆ ಹೋಗ್ತಾ ಇರುತ್ತೆ, ನಾವು ಅಂಥ ಒಂದು ಕಂಡೀಷನ್ಸ್ಗೆ ನೀ ರಿಪ್ಲೇಸ್ಮೆಂಟ್ ಮಾಡೋದು ಸೊ ಪೇಷಂಟ್ಸ್ಗೆ ಅದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಬಟ್ ಯಾವಾಗ ಇವನ್ ನಡೆಯೋದಕ್ಕೆ ಅಷ್ಟೊಂದು ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಪೇಷಂಟ್ಸ್ಗೆ ಯಾವುದೇ ರೀತಿಯೂ ಕೂಡ ಈ ಒಂದು ಡಿಜೆನರೇಟಿವ್ ಚೇಂಜಸ್ ಅಂತ ಏನು ಹೇಳ್ತೇವೆ, ಸೊ ಈ ಒಂದು ಕಂಡೀಷನ್ನ ನಾವು ಆಸ್ಟಿಯೋಆರ್ಥರೈಟಿಸಲ್ಲಿ ಅತಿಯಾಗಿ ನೋಡೋದ್ರಿಂದ ಸೊ ಇದು 3rd ಗ್ರೇಡಲ್ಲಿದೆ, 2nd ಗ್ರೇಡಲ್ಲಿದೆ, 1st ಗ್ರೇಡಲ್ಲಿದೆ. ಸೊ ಇವೆಲ್ಲವೂ ಕೂಡ ನಾವು ಈ ಒಂದು ಹೋಮಿಯೋಪತಿ ಮೆಡಿಸಿನ್ಸಿಂದ ಹೆಲ್ಪ್ ಆಗ್ತಾ ಬರುತ್ತೆ. ಬಟ್ ಯಾವಾಗ ಅದು 4th ಗ್ರೇಡಲ್ಲಿದೆ ಅಂದರೆ ಸೊ ನೀವು ನೀ ರಿಪ್ಲೇಸ್ಮೆಂಟ್ಗೆ ಹೋಗೋದು ಹೆಲ್ಪ್ ಆಗುತ್ತೆ. ಬಟ್ ಇವೊಂದು ನಮಗೆ ಯಾವುದೇ ಒಂದು ಸ್ಟೇಜಲ್ಲಿ ಪೇಷಂಟ್ಸ್ ಬಂದಾಗಲೂ ಕೂಡ ಸೊ ಅವ್ರಿಗೆ ಇರ್ತಕ್ಕಂಥ ಒಂದು ಡ್ಯೂರೇಷನ್ ಆಗಿರ್ಬೋದು, ಸೊ ಅವ್ರಿಗಿರ್ತಕ್ಕಂಥ ಕಾಯಿಲೆಯ ಒಂದು ಸಿವಿಯರಿಟಿ ಪ್ರಕಾರ ಸೊ ಮೆಡಿಸಿನ್ಸ್ ಅನ್ನೋದನ್ನು ಕೊಡಲಾಗತ್ತೆ. ಆ್ಯಂಡ್ ನಾರ್ಮಲಿ ಇಲ್ಲಿ ಕೊಡುವಂಥ ಮೆಡಿಸಿನ್ಸು ಬಾಡಿ ಒಳಗಡೆ ಏನೊಂದು ಫ್ಲೂಯಿಡ್ ಅಂತ ಏನು ಹೇಳ್ತೀವಿ, ಸೊ ನಾರ್ಮಲಿ ಇವಾಗ ಯಾವುದೇ ಒಂದು ಜಾಯಿಂಟ್ ಅಂತ ಬಂದಾಗ ಸೊ ನಮಗೆ ಮೂಮೆಂಟ್ಸ್ಗಾಗಿರ್ಬೋದು ಸೊ ಒಂದು ಲುಬ್ರಿಕೇಶನ್ ಜೆಲ್ ಅಂತ ಹೇಳ್ತೀವಿ, ಸೊ ಅದು ನಮ್ಮ ಬಾಡಿಯಲ್ಲಿ ಡ್ರೈ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಒಂದು ನರಗಳ ಮೇಲಿನ ಒತ್ತಡ ಅನ್ನೋದು ಅತಿ ಆಗ್ತಾ ಬರುತ್ತೆ. ಆ್ಯಂಡ್ ನಾವು ಇಲ್ಲಿ ಕೊಡ್ತಕ್ಕಂಥ ಮೆಡಿಸಿನ್ಸಿಂದ ಆ ಫ್ಲೂಯಿಡು ಅವರ ಒಂದು ಏಜ್ಗೆ ತಕ್ಕಂತೆ ಜನರೇಟ್ ಆಗೋದ್ರಲ್ಲಿ ಹೆಲ್ಪ್ ಆಗಬೇಕು, ಆ್ಯಂಡ್ ಕಂಪ್ರೆಷನ್ಸ್ ಕಡಿಮೆ ಆಗೋದ್ರಲ್ಲಿ ಹೆಲ್ಪ್ ಆಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಯಾವುದೇ ರೀತಿ ಫರ್ದರ್ ಡೆಫಿಷಿಯನ್ಸಿ ಬರದೇ ಇರೋ ಥರ ನೋಡ್ಕೋಬೇಕು. ಇವೆಲ್ಲವೂ ಕೂಡ ನಾವು ಒಂದು ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಇದರ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಒಂದು ಸತಿ ಕ್ಲಿನಿಕ್ಗೂ ವಿಸಿಟ್ ಆಗ್ಬೋದು. ಅದು ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡಾಗ ಸೊ ಅತಿ ಬೇಗನೆ ನಿಮಗೆ ಒಂದು ಸೊಲ್ಯೂಷನ್ಸ್ ಪರ್ಮನೆಂಟಾಗಿ ಸಿಗೋದ್ರಲ್ಲೂ ಹೆಲ್ಪ್ ಆಗುತ್ತೆ.
ಥ್ಯಾಂಕ್ ಯು ಸರ್, ಖಂಡಿತವಾಗ್ಲೂ ಒಂದ್ಸತಿ ಬಂದು ಭೇಟಿ ಮಾಡ್ತೀವಿ. ಖಂಡಿತ. ಥ್ಯಾಂಕ್ ಯು ಅನಿತ್ ಅವರೇ ಕಾಲ್ ಮಾಡಿದ್ದಕ್ಕೆ. ಹಾಗೆ ಡಾಕ್ಟರ್ ಪ್ರಶಾಂತ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಕೇವಲ ವಯಸ್ಸಾದವರಲ್ಲಿ ಮಾತ್ರ ಅಲ್ಲ, ಈ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಹೆಚ್ಚಾಗಿ ಈ ಕುತ್ತಿಗೆ ನೋವು, ಬೆನ್ನೋವು, ಈ ಬೈಕ್ ರೈಡರ್ಸ್ಗಳಿಗೆಲ್ಲ ಆ ಹೆಲ್ಮೆಟ್ ಇಂದನೂ ಕೂಡ ಕುತ್ತಿಗೆ ನೋವು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲದಕ್ಕಿಂತ ತುಂಬಾ ಕಾಮನ್ ಆಗಿ ಇವತ್ತು ನಾವು ಕೇಳ್ತಾ ಇರೋದು, ತುಂಬಾ ಎಲ್ಲರನ್ನೂ ಹೆದರ್ಸ್ತಾ ಇರುವಂತ ಇನ್ನೊಂದು ಆರ್ಥರೈಟಿಸ್ ನ ಕಾಯಿಲೆ ಅಂತಂದ್ರೆ ಈ ಸ್ಲಿಪ್ ಡಿಸ್ಕ್. ಈ ಸ್ಲಿಪ್ ಡಿಸ್ಕ್ ಯಾಕಾಗುತ್ತೆ, ಇದರ ತೀವ್ರತೆ ಏನು ಅಂತ ಹೇಳಿ ಜನಕ್ಕೆ. ಸೊ ಖಂಡಿತ, ಇವಾಗ ನಾರ್ಮಲಿ ನಾವು ಪ್ರತಿಯೊಂದು ಪೇಷಂಟ್ಸ್ಗಳಲ್ಲಿ, ಸೊ ನೀವು ಹೇಳ್ದಂಗೆ ವಯಸ್ಕರಲ್ಲ, ಚಿಕ್ಕ ವಯಸ್ಸಿನವರಾಗಿರ್ಬೋದು, ಅಡಲ್ಟ್ಹುಡ್ಡಲ್ಲಿ ಆಗಿರ್ಬೋದು, ವಯಸ್ಸಾದವರಲ್ಲಾಗಿರ್ಬೋದು, ಸೊ ಪ್ರತಿಯೊಬ್ಬರಿಗೂ ಸೊ ಅದೇ ರೀತಿ ಒಂದು ಸಮಾನತೆ ಥರ ಈ ಒಂದು ಡಿಸ್ಕ್ ಪ್ರಾಬ್ಲಮ್ ನೋಡ್ತಾ ಇರೋದು. ಸೊ ಏನಾಗುತ್ತೆ, ನಾರ್ಮಲಿ ಡಿಸ್ಕ್ ಅಂತ ಬಂದಾಗ ಸೊ ಅದು ಒಂದು ಕುಷನ್ ಲೈಕ್ ಒಂದು ಇದು ಅಂತ ಹೇಳ್ತೀವಿ, ಸ್ಪೇಸ್ ಹೇಳ್ತೀವಿ. ಸೊ ನಾರ್ಮಲಿ ನಮ್ಮ ದೇಹದಲ್ಲಿ ಕತ್ತಿಂದ ಹಿಡಿದು ಕೆಳಗಡೆ ಕೂಡೋ ಭಾಗದವರೆಗೂ 33 ವರ್ಟಿಬ್ರಾಸ್ ಇರುತ್ತೆ ಅಂತ ಹೇಳ್ತೀವಿ. ಆ ವರ್ಟಿಬ್ರಾಸ್ ನಡುವೆ ಎಲ್ಲ ಈ ಮಧ್ಯದಲ್ಲಿ ಇರ್ತಕ್ಕಂಥ ಡಿಸ್ಕ್ ಸ್ಪೇಸ್ ಬಂದು ಒಂದು 15 ಮಿಲಿಮೀಟರ್ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ. ಸೊ ಒಂದು 15 ಮಿಲಿಮೀಟರ್ ಗ್ಯಾಪ್ ಬಂದು ಇದು ಒಂದು ಶಾಕ್ ಅಬ್ಸರ್ವ್ ಥರನೇ ಕೆಲಸ ಮಾಡ್ತಾ ಇರುತ್ತೆ. ಸೊ ನಾವು ಕೂತಾಗ ಆಗಿರ್ಬೋದು, ಮಲಗಿದ್ದಾಗ ಆಗಿರ್ಬೋದು, ಓಡಾಡಬೇಕಾದ್ರೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೊ ಅದು ಒಂದು ಕುಷನ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಸೊ ಅದರ ಕೆಲಸನೇ ಸೊ ಒಂದು ಮೂಮೆಂಟ್ಸ್ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆಗಿರೋದು ಮಾಡೋದಕ್ಕೆ. ಬಟ್ ಯಾವಾಗ ಈ ಡಿಸ್ಕ್ ಪ್ರಾಬ್ಲಮ್ಸ್ಗಳಂತ ಏನು ಹೇಳ್ತೀವಿ, ಅದರಲ್ಲಿ ನಾನಾ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಅದರಲ್ಲಿ ನಾವು ತುಂಬ ಕಾಮನೆಸ್ಟ್ ಆಗಿ ನಾವು ನೋಡ್ತಾ ಇರೋದು ಸೊ ಈ ಡಿಸ್ಕಲ್ಲಿ ಸ್ಪಾಂಡಿಲೋಸಿಸ್ ಅನ್ನೋದಾಗಿರ್ಬೋದು, ಅದರಲ್ಲೂ ಇವಾಗ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗ್ತಾ ಬರುತ್ತೆ, ಆ ಒಂದು ಗ್ಯಾಪ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ. ಯಾವಾಗ ಎವೆರಡು ಬೋನ್ ನಡುವೆ ಇರತಕ್ಕಂಥ ಸ್ಪೇಸ್ ಕಡಿಮೆ ಆಗ್ತಾ ಬರುತ್ತೆ, ಅಲ್ಲಿ ಮಧ್ಯದಲ್ಲಿರುವಂಥ ನರಗಳ ಮೇಲೆ ತುಂಬ ಒತ್ತಡ ಅನ್ನೋದು ಬೀಳ್ತಾ ಹೋಗುತ್ತೆ. ಆ್ಯಂಡ್ ಆ ಒತ್ತಡದಿಂದ ಈ ಒಂದು ಪೇಷಂಟ್ಸ್ಗಳಲ್ಲಿ ನೋವು ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಇಲ್ಲಿ ತುಂಬ ನಾವು ಇವಾಗ ಬೈಕ್ ರೈಡ್ಸ್ ಅಂತ ಬಂದಾಗ ಸೊ ಕಂಟಿನ್ಯೂಸ್ಲಿ 7 to 8 hours ಅವರು ಬೈಕ್ ಅನ್ನೋದನ್ನು ರೈಡ್ ಮಾಡ್ತಾ ಇದ್ದಾಗ ಸೊ ಕಂಟಿನ್ಯೂಸ್ಲಿ ವೈಬ್ರೇಷನಿಂದನೂ ಕೂಡ ಆ ಡಿಸ್ಕಲ್ಲಿ ಈ ಒಂದು ಕಂಪ್ರೆಷನ್ ಅನ್ನೋದನ್ನು ನೋಡ್ತಾ ಬರ್ತೀವಿ. ಇಲ್ಲ ಯಾರು ತುಂಬಾ ಈ ಒಂದು ಸಾಫ್ಟ್ವೇರ್ ಫೀಲ್ಡ್ಸ್ಗಳಲ್ಲಾಗಿರ್ಬೋದು, ಯಾರು ತುಂಬ ಒಂದು ನಿಂತ್ಕೊಂಡು ಕೆಲಸ ಮಾಡೋದಿರ್ಬೋದು, ಸೊ ಅಂಥವರಲ್ಲಿ ನಾವು ಏನು ಮಾಡ್ತೀವಿ, ಸೊ ಕಂಟಿನ್ಯೂಸ್ಲಿ ಪ್ರೆಷರ್ ಆಗಿರ್ಬೋದು ಆ ಡಿಸ್ಕ್ ಮೇಲೆ ಕೂರೋದ್ರಿಂದ ಅಲ್ಲೂ ಕೂಡ ಕಂಪ್ರೆಷನ್ ಅನ್ನೋದನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ಇಲ್ಲಿ ಚಿಕ್ಕ ಮಕ್ಕಳಲ್ಲಿನೂ ಕೂಡ ನಾವು ಕತ್ತು ನೋವು ಅನ್ನೋದನ್ನು ನೋಡ್ತಾ ಬರ್ತೀವಿ, ಬ್ಯಾಕ್ ಪೇನ್ ಅನ್ನೋದನ್ನು ನೋಡ್ತಾ ಬರ್ತೀವಿ. ಅದು ಬಂದು ಓವರ್ ಲಿಫ್ಟಿಂಗ್ ಅಂತ ಹೇಳ್ಬೋದು. ಸೊ ಇವತ್ತಿನ ದಿವಸ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ಗಳಲ್ಲಿ ಸೊ ನಾವು ಅತಿಯಾದ ಭಾರವಾದ ಬ್ಯಾಗ್ ಅನ್ನೋದೇನು ಹೊರ್ತಾ ಇದ್ದಾರೆ ಮಕ್ಕಳು, ಸೊ ಅದರಿಂದನೂ ಕೂಡ ಈ ತೊಂದರೆ ಅನ್ನೋದನ್ನು ನೋಡ್ತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ಮೂಮೆಂಟ್ಸ್ ಅನ್ನೋದು ಯಾರಲ್ಲಿ ತುಂಬಾ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ಸೊ ಅವರ ಕೆಲಸ ಅನ್ನೋದು ಕಂಟಿನ್ಯೂಸ್ಲಿ ಸ್ಟಿಫ್ ಆಗಿ ಒಂದೇ ಕಡೆ ನೋಡೋದಿರ್ಬೋದು, ಸೊ ಒಂದೇ ಕಡೆ ಕೂತ್ಕೊಂಡು ಮಾಡೋದಿರ್ಬೋದು. ಸೊ ಅದೇನು ಮಾಡ್ತಾ ಬರುತ್ತೆ, ಸೊ ಈ ಒಂದು ಡಿಸ್ಕ್ ಸ್ಪೇಸ್ನ ಮೇನ್ ರೋಲ್ ಆಗಿರೋದೇ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ. ಆ ಫ್ಲೆಕ್ಸಿಬಿಲಿಟಿ ಅನ್ನೋದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಅಲ್ಲಿ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸ್ಟಿಫ್ನೆಸ್ ಅನ್ನೋದನ್ನು ಕಾಣಿಸ್ಕೊಳ್ತಾ ಬರುತ್ತೆ, ನರ್ವ್ಸಲ್ಲಿ ಕಂಪ್ರೆಷನ್ ಅನ್ನೋದು ಉಂಟಾಗ್ತಾ ಬರುತ್ತೆ. ಆ್ಯಂಡ್ ಅಂಥ ಒಂದು ಪೇಷಂಟ್ಸ್ಗಳಲ್ಲಿ ಈ ಒಂದು ಸ್ಪಾಂಡಿಲೋಸಿಸ್ ಇರ್ಬೋದು, ಡಿಸ್ಕ್ ಸಮಸ್ಯೆಗಳಿರ್ಬೋದು, ಅಂಥದ್ದನ್ನು ನಾವು ಅತಿಯಾಗಿ ನೋಡ್ತಾ ಇದ್ದೇವೆ. ಆ್ಯಂಡ್ ಪೇಷಂಟ್ಸ್ಗಳು ಇವತ್ತಿನ ದಿವಸ ಡಿಸ್ಕ್ ಪ್ರಾಬ್ಲಮ್ ಬಂದಾಗಲೂ ಕೂಡ ನಾವು ನೋಡ್ತಾ ಇರೋದು ಸೊ ಎಷ್ಟೋ ಜನಕ್ಕೆ ನಾವು ಹಂಚ್ಡ್ ಫಾರ್ವರ್ಡ್ ಪೋಸ್ಚರ್ ಅಂತ ಹೇಳ್ತೀವಿ. ಸೊ ಇವಾಗ ವಯಸ್ಸಾದವರಲ್ಲಿ ಮೇನ್ಲಿ ಫೀಮೇಲ್ಸಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ, ಸ್ವಲ್ಪ ಬಕ್ಕೊಂಡು ನಡೀತಾ ಇರ್ತಾರೆ. ಸೊ ಯಾವುದೇ ರೀತಿಯೂ ಕೂಡ ಆ ಒಂದು ಪೋಸ್ಚರ್ ಅನ್ನೋದು ಮೇಂಟೈನ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಪೇಷಂಟ್ಸ್ಗಳು ಇವೊಂದು ಕ್ಲಿನಿಕಲ್ಲೂ ಕೂಡ ಸೊ ನಾವು ಎಕ್ಸಾಮಿನ್ ಮಾಡಬೇಕಾದಾಗ, ಸೊ ಏನಾದರೂ ಹಿಸ್ಟ್ರಿ ತೊಗೋಬೇಕಾದಾಗ ಸೊ ಫಾರ್ ಲಾಂಗ್ ಅವರ್ಸ್ ಕೂತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಸೊ ಅಷ್ಟೊಂದು ಡಿಸ್ಕಲ್ಲಿ ತೊಂದರೆ ಅನ್ನೋದಾಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಸ್ಪೈನ್ ಅಂತ ಬಂದಾಗ ನಮ್ಮ ಬಾಡಿಯಲ್ಲಿ ಸೊ ಅಲ್ಲಿ ನರ್ವ್ಸ್ ಅನ್ನೋದು ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಕೂಡ ಸಪ್ಲೈ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ನರ್ವ್ ಅನ್ನೋದು ಏನಿರುತ್ತೆ ಪ್ರತಿಯೊಂದು ಕೂಡ ಕತ್ತಿಂದ ಸಪ್ಲೈ ಆಗ್ತಕ್ಕಂಥದ್ದು. ಸೊ ಅದೇ ಒಂದು ನರ್ವ್ಸ್ ಸೊ 2 ಕೈಗಳಿಗಾಗಿರ್ಬೋದು, ಸೊ 2 ಕಾಲುಗಳಿಗಾಗಿರ್ಬೋದು ಸಪ್ಲೈ ಮಾಡ್ತಾ ಇರುತ್ತೆ. ಬಟ್ ಒಂದು ಕಡೆ ತೊಂದರೆ ಬರೋದ್ರಿಂದ ಈ ಒಂದು ಎಷ್ಟೋ ಜನ ಪೇಷಂಟ್ಸ್ಗಳು ಈ ಒಂದು ಡಿಸ್ಕ್ ಸಮಸ್ಯೆ ಇದ್ದಾಗ ಸೊ ಇಲ್ಲಿ ಅದೇ ಒಂದು ನೋವು ಕೆಳಗಡೆ 2 ಕಾಲ್ಗೂ ರೇಡಿಯೇಟ್ ಆಗ್ತಿರುತ್ತೆ. ಸೊ ಕಾಲಲ್ಲಿ ಹೇಳ್ತಾ ಬರ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ, ಸೊ ಕೈಯಲ್ಲಿ ಎತ್ತಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಮೇನ್ಲಿ ನಾವು ರೆಸ್ಪಾನ್ಸಿಬಲ್ ಆಗ್ತಾ ಇರೋದು ಸೊ HLA-B27 ಅಂತ ಒಂದು ಆ್ಯಂಟಿಜನ್ ಇರುತ್ತೆ. ಸೊ ಯಾವಾಗ ಈ ಒಂದು ರಿಪೋರ್ಟ್ ಮಾಡಿಸಿದಾಗ ಪೇಷಂಟ್ಸ್ಗಳಲ್ಲಿ ಒಂದು ಪಾಸಿಟಿವ್ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಯಾವಾಗ ಈ ಒಂದು ಆ್ಯಂಟಿಜನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆಗೆ ಗುರಿ ಆಗ್ತಿದೆ ಅಂದಾಗ ಸೊ ನಾವು ಅಂಥದ್ದನ್ನು ಎಕ್ಸಾಂಪಲ್ ಆಗಿ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ನಾವು ಹೇಳ್ತಾ ಇದ್ದೀವಿ.
ಸೊ ಈ ಒಂದು ಸಮಸ್ಯೆ ಬಂದಾಗ ಖಂಡಿತವಾಗ್ಲೂ ಇಲ್ಲೂ ಕೂಡ ಪೇಷಂಟ್ಸ್ಗಳು ಮತ್ತೆ ಅದೇ ರೀತಿಯಾದ ನೋವಿನ ಮಾತ್ರೆಗಳಾಗಿರ್ಬೋದು, ಸೊ ಕಾಯಿಲೆನ 8 to 10 hours ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಕಾಯಿಲೆ ಅನ್ನೋದು ಪ್ರತಿ ದಿವಸವೂ ಕೂಡ ಮುಂದೆ ಹಾಕ್ತಾನೆ ಹೋಗ್ತಾರೆ ಹೊರತು, ಸೊ ಈ ಒಂದು ಡಿಸ್ಕ್ ಅನ್ನೋದು ಇದೇ ರೀತಿ ಬಿಡ್ತಾ ಹೋದಾಗ ಎಷ್ಟು ಜನ ಪೇಷಂಟ್ಸ್ಗಳಲ್ಲಿ ನಾವು ಡಿಸ್ಕ್ ಬಲ್ಜ್ ಅನ್ನೋದನ್ನು ನೋಡ್ತಾ ಇದ್ದೀವಿ, ಡಿಸ್ಕ್ ಪ್ರೊಲಾಪ್ಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಅವೆಲ್ಲವೂ ಕೂಡ ನಾವು ಮುಂದೆ ಇದೇ ಒಂದು ಕಾಯಿಲೆಯಿಂದ ಅನುಭವಿಸ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಸಮಸ್ಯೆಗೂ ಕೂಡ ಎಷ್ಟೋ ಜನ ಇವತ್ತು ಶಸ್ತ್ರಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಆ ಡಿಸ್ಕ್ ಅನ್ನೋದನ್ನು ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಡಿಸ್ಕ್ ಸ್ಪೇಸ್ ಅನ್ನೋದನ್ನು ಹಾಕ್ಸ್ಕೊತಾ ಇದ್ದಾರೆ. ಸೊ ಅಷ್ಟು ಮಾಡಿದ್ರೂ ಕೂಡ ಇದೇ ಒಂದು ತೊಂದರೆ ಅನ್ನೋದು ಮತ್ತೆ ಮೇಲ್ಗಡೆ ಹೋಗ್ತಾ ಬರುತ್ತೆ. ಮತ್ತೆ ತಿರ್ಗಾ ಅಲ್ಲಿ ಆಪ್ರೇಷನ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯೂ ಒಂದು ಎಂಡ್ ಪಾಯಿಂಟ್ ಅನ್ನೋದು ಇವೊಂದು ನಾವು ಆಪ್ರೇಷನ್ಸ್ ನಂತರನೂ ಕೂಡ ಈ ಒಂದು ಸಮಸ್ಯೆಗೆ ನೋಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗ ಪೇಷಂಟ್ಸ್ಗಳಿಗೆ ಪೋಶ್ಚರ್ ಅನ್ನೋದು ಮೇಂಟೈನ್ ಆಗ್ತಾ ಇರೋದಿಲ್ಲ, ಒಂದು ಪೋಶ್ಚರ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಸೊ ಅದು ಈ ಡಿಸ್ಕ್ ಸಮಸ್ಯೆಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾಗಿ ಯಾವ ಒಂದು ಪೇಷಂಟ್ಸ್ಗಳಿಗೆ ಈ ಒಂದು ಸಮಸ್ಯೆ ಬರ್ತಾ ಇದೆ ಅದರ ಕಾರಣ ಎಕ್ಸಾಂಪಲ್ ಆಗಿ, ಸೊ ಅತಿಯಾಗಿ ಬೈಕ್ ಅನ್ನೋದನ್ನು ರೈಡ್ ಮಾಡೋರಿಗೆ, ಸೊ ಅವರ ಒಂದು ಡ್ಯೂರೇಷನ್ಸ್ ಅನ್ನೋದು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿರ್ಬೋದು, ಇಲ್ಲ ತುಂಬ ಕುತ್ಕೊಂಡು ಕೆಲಸ ಮಾಡೋರಿಗೆ ಪ್ರತಿ 15ರಿಂದ 20 ನಿಮಿಷಕ್ಕೊಂದ್ಸಲಿ ಪೋಶ್ಚರ್ ಚೇಂಜ್ ಮಾಡೋದಿರ್ಬೋದು. ಸೊ ಇವೆಲ್ಲವೂ ಕೂಡ ಏನು ಮಾಡುತ್ತೆ, ಸೊ ಡಿಸ್ಕಲ್ಲಿ ಸ್ವಲ್ಪ ರೆಸ್ಟ್ ಆಗಿರ್ಬೋದು, ಸೊ ಡಿಸ್ಕಲ್ಲಿ ಕಂಪ್ರೆಷನ್ಸ್ ಅತಿ ಆಗದೆ ಇರೋ ಥರ ನೋಡ್ಕೊಳ್ಳೋದಾಗಿರ್ಬೋದು, ಸೊ ಅದು ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಅವಾಗ ಇರುವಂಥ ಸಮಸ್ಯೆನೂ ಕೂಡ ಕಂಟ್ರೋಲಲ್ಲಿ ಬರೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವಾಗ ಒಂದ್ಸಲಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ, ಸೊ ಇದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಅನ್ನೋದು ನೀಡಿದ್ದೇ ಇರುತ್ತೆ. ಬಟ್ ಯಾವಾಗ ಅದನ್ನು ನಾವು ಬರೀ ಮನೆಗಳಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ತೀವಿ, ಸೊ ಅವಾಗ ಈ ಸಮಸ್ಯೆ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಈ ಡಿಸ್ಕಸ್ ಸಮಸ್ಯೆಗಳಿಗೆ ಮೇನ್ಲಿ ಈ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಸ್ಪೈನ್ ರಿಲೇಟೆಡ್ ಯಾವುದೇ ರೀತಿ ಪ್ರಾಬ್ಲಮ್ ಇದೆ, ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದಾಗ, ಸೊ ಅದಕ್ಕೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆ್ಯಂಡ್ ಯಾವ ಕಾರಣಕ್ಕೆ ಬರ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿರ್ಬೋದು ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಸೊ 3 ಕರೆಕ್ಟಾಗಿ ನೀಡಿರುತ್ತೆ ಅಂತಲೇ ಹೇಳ್ಬೋದು. ಸರಿ ಡಾಕ್ಟರ್, ನೀವಾಗಲೇ ಹೇಳಿದಾಗೆ ವಯಸ್ಕರಲ್ಲಿ ಬರೋದಕ್ಕೆ ಕಾರಣ ಅವರ ಲೈಫ್ ಸ್ಟೈಲ್ ಅಂತ ಹೇಳಿದ್ರಿ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಧನುಷ್ ಅಂತ ಮೇಡಮ್. ಧನುಷ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಮಂಗಳೂರಿಂದ ಕರೆ ಮಾಡ್ತೀನಿ. ಮಂಗಳೂರಿಂದ. ಧನುಷ್ ಅವರೇ, ಕಾರ್ಯಕ್ರಮನ ನೋಡಿದ್ದೀರಾ? ಹೌದು ಮೇಡಮ್, ನೋಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಹತ್ರ ಕೇಳೋಕೆ ಏನಾದ್ರು ಪ್ರಶ್ನೆಗಳಿದ್ವಾ? ಹೌದು ಮೇಡಮ್, ಇದೆ. ಹಾಗಾದ್ರೆ ಡಾಕ್ಟರ್ ಪ್ರಶಾಂತ್ ರಾವ್ ಅವರು ಇದ್ದಾರೆ, ನಿಮ್ದೇನೇ ಪ್ರಶ್ನೆ ಇದ್ರು ಅವ್ರ ಹತ್ರ ಕೇಳಿ. ಹಲೋ 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 ಹೇಳಿ ಸರ್. ನಮಸ್ತೆ. ನಮಸ್ಕಾರ, ಹೇಳಿ. ಅದೇ ಕಾಲ್ನ ಭಾಗದ ಒಂದು ಹೆಬ್ಬೆರಳು ನೋವು ಸಮಸ್ಯೆ ಅಂತ ಹೇಳಿದೆ ಸರ್. ಹೆಬ್ಬೆರಳಿನ ಸಮಸ್ಯೆ ಇದೆ. ಓಕೆ, ಯಾವಾಗಿಂದ ಇದೆ ಸರ್? ಒಂದು 3 years ಇಂದ ಇದೆ ಸರ್. 3 years ಇಂದ ಇದೆ. ಓಕೆ, ಸೊ ಏನಾದರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇದಕ್ಕೆ? ಹೊರಗಡೆಯಿಂದ ತಗೋತಿದ್ದೆ ಸರ್, ಆದರೆ ಇವಾಗ ಏನು ಕಡಿಮೆ ಅನಿಸ್ತಿಲ್ಲ. ತಗೊಂಡಾಗ ಕಡಿಮೆ ಆಗುತ್ತೆ, 4 ದಿನ ಬಿಟ್ಟಾಗ ಮತ್ತೆ ಆ ಥರನೇ ಸ್ಟಾರ್ಟ್ ಆಗುತ್ತೆ ಸರ್ ಸಮಸ್ಯೆ. ಓಕೆ ಓಕೆ, ಸೊ ಏನಾದರೂ ಹ್ಯಾಬಿಟ್ಸ್ ಇದೆಯಾ? ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗು, ಈ ರೀತಿ ಮಾಡೋದೇನಾದರೂ? ಹೌದು ಸರ್, ಸ್ಮೋಕಿಂಗ್ ಇದೆ. ಓಕೆ, ಸೊ ಬಿಕಾಸ್ ಏನಾಗುತ್ತೆ ನಾರ್ಮಲಿ ಇವಾಗ ಈ ಒಂದು ಕಾಲಿನ ಒಂದು ಹೆಬ್ಬೆರಳಲ್ಲಿ ಸೊ ಯಾವಾಗ ಊತ ಅನ್ನೋದು ಉಂಟಾಗ್ತಾ ಬರುತ್ತಾ, ಸೊ ಪ್ರೊಜೆಕ್ಷನ್ ಅಂತ ಏನು ಹೇಳ್ತೀವಿ, ಸೊ ಅದೊಂದು ಊತದಲ್ಲಿ ಕಾಣಿಸ್ಕೊಂಡಾಗ, ಸೊ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ತುಂಬಾ ಒಂದು ಸಿವಿಯರಿಟಿ ನೋಡಬೇಕು ಅಂದಾಗ, ಸೊ ರೆಡ್ ಕಲರ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ, ಸೊ ಅದು ಊತ ಅಂತ ಬಂದಾಗ ಪೇಯ್ನ್ ಅನ್ನೋದು ಕೂಡ ತುಂಬ ಸಿವಿಯರ್ ಆಗಿರುತ್ತೆ. ಆ್ಯಂಡ್ ಇದನ್ನು ನಾವು ಮೆಡಿಕಲಲ್ಲಿ ಗೌಟ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಆ್ಯಂಡ್ ಈ ಒಂದು ಆರ್ಥರೈಟಿಸಲ್ಲಿ ನಾವು ನೋಡ್ತಾ ಇರೋದು, ನಾವು ತಗೊಳ್ತಕ್ಕಂಥ ಆಹಾರ ಅನ್ನೋದು ಈ ಒಂದು ಕಾಯಿಲೆಯನ್ನು ತಂದು ಕೊಡ್ತಾ ಇರುತ್ತೆ. ಬಿಕಾಸ್ ಯಾರು ಅತಿ ಹೆಚ್ಚಾಗಿ ಒಂದು ಮಾಡರ್ನೈಸ್ಡ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ನಾವು ನೋಡ್ತಾ ಇರೋದು ಒಂದು ಅತಿಯಾಗಿ ಸ್ಪೈಸಿ ಫುಡ್ಸ್ನ ತಗೊಳ್ತಾ ಇರೋವಂಥದ್ದು. ಸೊ ಯಾರು ಮಸಾಲೆ ಖಾರ ಅಂಶನ ಅತಿಯಾಗಿ ತಗೊಳ್ತಾ ಬರ್ತಾರೆ, ಸೊ ಯಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಅತಿಯಾಗಿ ಮಾಡ್ತಾ ಬರ್ತಾರೆ, ಸೊ ಅಂಥವರಲ್ಲಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಅನ್ನೋದು ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವಾಗ ಆ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಅನ್ನೋದು ಅತಿ ಆಗ್ತಾ ಬರುತ್ತೆ, ಅದನ್ನು ಕೂಡ ನಮ್ಮ ದೇಹಕ್ಕೆ ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಅದು ಉತ್ಪತ್ತಿ ಆಗ್ತಿದೆ, ಅದು ಹೆಚ್ಚಾಗಿ ಡಿಪಾಸಿಟ್ ಆಗ್ತಿದೆ ಅಂತಂದ್ರೆ ಅದು ಇನ್ ಬಿಟ್ವೀನ್ ದ ಜಾಯಿಂಟ್ಸಲ್ಲಿ ಡಿಪಾಸಿಟ್ ಆಗ್ತಾ ಬರುತ್ತೆ. ಸೊ ನಾರ್ಮಲಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸೊ ನೀವು ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡಾಗ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಆ ಒಂದು ನಾರ್ಮಲ್ ಲೆವೆಲ್ಸ್ ಬಂದು 3 to 7 ಇರಬೇಕು ಅಂತ ಹೇಳ್ತೀವಿ. ಬಟ್ ಯಾವಾಗ ಅದಕ್ಕಿಂತ ಮೇಲಾಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ಈ ರೀತಿಯಾದ ಒಂದು ಕಾಯಿಲೆ, ಅಂದರೆ ನಿಮಗೆ ಏನು ಸಿಮ್ಟಮ್ಸ್ ಇದೆ, ಆ ಒಂದು ಕಾಲು ಬೆರಳುಗಳಲ್ಲಿ ಏನು ಊತ ಕಾಣಿಸ್ಕೋತಿರುತ್ತೆ, ಅದು ಎಷ್ಟು ಜನ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ.
ಸೊ ಹಾಗಾಗಿ ಈ ಒಂದು ಸಮಸ್ಯೆ ಬಂದಾಗ ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಈ ಮಸಾಲೆ ಖಾರಾಂಶಗಳನ್ನು ಅವಾಯ್ಡ್ ಮಾಡೋದಿರ್ಬೋದು, ಈ ಒಂದು ನಿಮಗೆ ಈ ಒಂದು ಬ್ಯಾಡ್ ಎಫೆಕ್ಟ್ಸ್ ಏನಿದೆ ಅದು ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅದನ್ನು ಕೆಲವು ದಿವಸ ಅವಾಯ್ಡ್ ಮಾಡೋದಾಗಿರ್ಬೋದು. ಸೊ ಇದು ಮಾಡೋದು ಹೆಲ್ಪ್ ಆಗ್ತಾ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸೊ ನಾವು ನಮ್ಮ ಹೋಮಿಯೋಪತಿಲಿ ಒಂದು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಡೋದ್ರ ಮುಖಾಂತರ ಇಲ್ಲಿ ನಿಮಗೆ ಈ ಒಂದು ಯೂರಿಕ್ ಆ್ಯಸಿಡ್ ಡಿಪಾಸಿಟ್ ಅನ್ನೋದೇನು ಅತಿ ಆಗ್ತಾ ಇರುತ್ತೆ, ಸೊ ಅದು ನಾರ್ಮಲ್ ಲೆವೆಲ್ಸ್ಗೆ ತರೋದಕ್ಕೆ ಆ್ಯಂಡ್ ಮೆಟಬಾಲಿಸಮ್ ಅನ್ನೋದು ನಾರ್ಮಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಈ ಸಮಸ್ಯೆ ಬರೋದಕ್ಕೆ ಕಾರಣ ಏನಿದೆ, ಈ ಒಂದು ಮೆಟಬಾಲಿಸಮ್ ಸರಿ ಮಾಡಿಕೊಂಡಾಗ ಆ ಕಾಯಿಲೆನೂ ಕೂಡ ವಾಸಿ ಆಗ್ತಾ ಬರುತ್ತೆ. ಆ್ಯಂಡ್ ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ನು ಕೂಡ ಅವಾಯ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದ್ಸತಿ ಭೇಟಿ ಕೊಟ್ಟಾಗ ಸೊ ಇರುವಂಥ ಕಾಯಿಲೆ ಬೆಳೀದೇ ಇರೋ ಥರ ಆ್ಯಂಡ್ ಇರೋ ಒಂದು ಕಾಯಿಲೆ ಸಂಪೂರ್ಣ ವಾಸಿ ಆಗೋ ಥರ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸರ್, ಬಂದು ಭೇಟಿ ಮಾಡ್ತೀವಿ ಡಾಕ್ಟರ್ನ. ಖಂಡಿತ. ಧನುಷ್ ಅವರೇ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು, ಅದರಿಂದ ನಿಮಗೂ ಸಹಾಯ ಆಯಿತು ಅಂತ ನಾನು ನಂಬ್ಕೊಳ್ತೀನಿ. ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ. ವಯೋವೃದ್ಧರಲ್ಲಿ ಅವ್ರಿಗೆ ಕಾಯಿಲೆ ಜಾಸ್ತಿಯಾಗಿ ಸರ್ಜರಿಗೆ ಹೋಗಬೇಕು ಅನ್ನೋ ಒಂದು ಹಂತ ತಲುಪಿದಾಗ ಸುಮಾರು ಜನ ಸರ್ಜರಿಗೆ ಹೆದರ್ತಾರೆ. ಸರ್ಜರಿ ಆದ್ಮೇಲೆ ನನಗೆ ಕಷ್ಟ ಇದೆ, ಮೊದಲಿದಕ್ಕಿಂತನೂ ಇದು ವರ್ಸ್ಟ್ ಆಗಿದೆ ಕಂಡೀಷನ್ ಅಂತ ಕೆಲವರು ಯಾರೋ ಹೇಳಿದ್ದ ನೋಡಿ ಸುಮಾರು ಜನ ಸರ್ಜರಿನ ಹೆದರ್ತಾರೆ. ಆದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಸರ್ಜರಿನ ಪೋಸ್ಟ್ಪೋನ್ ಮಾಡಿ ಬೇರೆ ಏನಾದರೂ ಚಿಕಿತ್ಸೆ ಕೊಡೋಕೆ ಸಾಧ್ಯನಾ? ಖಂಡಿತವಾಗ್ಲೂ. ಇವಾಗ ಪ್ರತಿಯೊಂದು ಪೇಷಂಟ್ಸು ಕೂಡ ನಾವು ಇವತ್ತಿನ ದಿವಸ ಮ್ಯಾಕ್ಸಿಮಮ್ ಕ್ಲಿನಿಕ್ ನೋಡ್ತಾ ಇರೋದು ಕೂಡ, ಡಾಕ್ಟರ್ ನನಗೆ ಆಪರೇಷನ್ ಆಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, ಮತ್ತೆ ತಿರ್ಗಾ ಈ ಸಮಸ್ಯೆ ಮರುಕಳಿಸ್ತಾ ಇದೆ ಅಂತಕ್ಕಂಥ ಪೇಷಂಟ್ಸ್ಗಳನ್ನೇ ನಾವು ಅತಿಯಾಗಿ ನೋಡ್ತಾ ಇರೋದು. ಬಿಕಾಸ್ ಇಲ್ಲಿ ಏನಾಗ್ತಾ ಬರುತ್ತೆ, ಸೊ ಆಪರೇಷನ್ ಅಂತ ಬಂದಾಗ ಅದು ಡಿಸ್ಕ್ ಸಮಸ್ಯೆಗಿರ್ಬೋದು, ಇಲ್ಲಾಂದರೆ ಜಾಯಿಂಟ್ ಸಮಸ್ಯೆಗಿರ್ಬೋದು. ಸೊ ಇವೆರಡಕ್ಕೂ ಕೂಡ ಪೇಷಂಟ್ಸ್ಗಳಲ್ಲಿ ಆಪ್ಷನ್ ಇರೋದು ಅದನ್ನು ರಿಪ್ಲೇಸ್ ಮಾಡೋದು ಅಂತ ಹೇಳ್ತೀವಿ. ಓಕೆ. ಸೊ ಯಾವಾಗ ಒಂದು ಪೇಷಂಟ್ಸ್ಗೆ ನಾರ್ಮಲಿ ನಮ್ಮ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಈ ಒಂದು ಜಾಯಿಂಟ್ ಆಗಿರ್ಬೋದು, ಸೊ ನಾವೇನು ನೀ ಕ್ಯಾಪ್ಸುಲ್ ಅಂತ ಹೇಳ್ತೀವಿ, ಸೊ ನೀ ಜಾಯಿಂಟಲ್ಲಿ ಇರ್ತಕ್ಕಂಥ ಮಂಡೆ ಚಿಪ್ ಅಂತ ಏನು ಹೇಳ್ತೀವಿ, ಸೊ ಅದು ನಮಗೆ ನ್ಯಾಚುರಲ್ ಆಗಿ ಇರ್ತಕ್ಕಂಥ ಒಂದು ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಆ ರೊಟೇಷನ್ ಆಫ್ ಮೂಮೆಂಟ್ಸ್ ಆಗಿರ್ಬೋದು ಕೊಡೋದು ಎಷ್ಟಿರುತ್ತೆ ಅಷ್ಟು ನಮಗೆ ಆರ್ಟಿಫಿಷಿಯಲಲ್ಲಿ ಇರ್ತಕ್ಕಂಥ ಆ ಒಂದು ಯಾವುದೇ ರೀತಿಯೂ ಇಂಪ್ಲಾಂಟ್ ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಬಿಕಾಸ್ ಪೇಷಂಟ್ಸ್ಗಳಿಗೆ ಏನಾಗುತ್ತೆ, ಸೊ ಪ್ರತಿಯೊಬ್ಬರ ಬಾಡಿ ಕಂಡೀಷನು ಡಿಫ್ರೆಂಟ್. ಬಿಕಾಸ್ ಸೊ ಯಾರಿಗೋ ಒಬ್ಬರಿಗೆ ಇವಾಗ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ ಈ ಪ್ರತಿಯೊಂದು ಪೇಷಂಟ್ಸ್ಗೂ ಇದು ಫೇಲ್ಯೂರ್ ಆಗುತ್ತೆ ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಅವರೊಂದು ಬಾಡಿ ಕಂಡೀಷನ್ ಮೇಲೆ ಹೇಗೆ ಡಿಪೆಂಡ್ ಇರುತ್ತೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಅದನ್ನು ನಾವು ಅನುಸರಿಸಿ ಪ್ರತಿಯೊಬ್ಬರಿಗೂ ಅದೇ ರೀತಿ ಮಾಡ್ತಾ ಹೋದಾಗ ಸೊ ಅಲ್ಲಿ ಫೇಲ್ಯೂರ್ ರೇಟ್ಸ್ ಅತಿ ಆಗ್ತಾ ಬರುತ್ತೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಇವತ್ತಿನ ದಿವಸ ಯಾರು ಈ ಒಂದು ನೀ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಸೊ ಡಿಸ್ಕ್ ಅನ್ನೋದನ್ನ ರಿಪ್ಲೇಸ್ ಮಾಡ್ತಾ ಇರ್ತಾರೆ. ಸೊ ಅಂಥವರಲ್ಲಿ ಇವಾಗ ನಾವು ಪ್ರಾಪರಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಸೊ ಅವ್ರ ಒಂದು ಸ್ಟೇಜಸ್ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಪೇಷಂಟ್ಸ್ಗಳಿಗೆ ಸೊ ಎಷ್ಟು ದಿವಸದಿಂದ ಅವರು ಈ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ, ಅದ್ರ ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತಾ ಬಂದಾಗ ಸೊ ಆ ಟ್ರೀಟ್ಮೆಂಟ್ ಅನ್ನೋದು ತಗೊಳ್ತಾ ಇದ್ದಾಗ ಮುಂಚೆ ಆ ಡಿಸೀಸ್ ಅನ್ನೋದು ಪ್ರೊಲಾಂಗ್ ಆಗ್ತಾ ಇರಬಾರ್ದು. ಯಾವಾಗ ಯಾವ ಪೇಷಂಟ್ ಸಮಸ್ಯೆಗಿಂದ ಅದನ್ನು ಬಳಲ್ತಾ ಇರ್ತಾರೆ ಅದಕ್ಕಿಂತ ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೇಕು. ಸೊ ಯಾವಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ತೀವಿ, ಮೇಯ್ನ್ಲಿ ಪ್ಯಾಥಾಲಜಿ ಅನ್ನೋದನ್ನು ಬೆಳೆದೇ ಬಿಡೋ ಥರ ನೋಡಿಕೊಂಡಾಗ ಪೇಷಂಟ್ಸ್ಗೆ ಅಲ್ಲೇ ಒಂದು ಸ್ವಲ್ಪ ಅರ್ಧ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಯಾವಾಗ ಕಾಯಿಲೆ ಬೆಳೀತಾ ಇಲ್ಲ ಅದನ್ನು ಅಲ್ಲೇ ಕಂಟ್ರೋಲಲ್ಲಿ ಇಡ್ತಾ ಇದ್ದೀವಿ ಅಂದಾಗ ಇರೋ ಕಾಯಿಲೆ ಅನ್ನೋದನ್ನು ಸೊ ಕಡಿಮೆ ಮಾಡ್ತಾ ಬರಬೇಕು. ಬಿಕಾಸ್ ಪ್ರತಿಯೊಂದು ಪೇಷಂಟ್ಸ್ಗೂ ಕೂಡ ಇವನ್ ಹೋಮಿಯೋಪತಿಲಿ ನಾವು ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂದಾಗ ಸೊ ಎಕ್ಸಾಂಪಲ್ ಆಗಿ ನಾವು ನೋಡ್ತಾ ಬಂದಾಗ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ, ಸೊ ಅದೊಂದು ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಪೇಷಂಟ್ಸ್ಗಳಲ್ಲಿ ಒಂದ್ಸಲ ಡಿಜೆನರೇಟ್ ಆಯಿತು ಅಂತ ಅಂದ್ರೆ ಸೊ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋ ರೀತಿಯಾಗಿ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಇವಾಗ ಒಂದು 50 ವರ್ಷದ ವ್ಯಕ್ತಿಗೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಬಂದಿದೆ ಅಂದಾಗ ಸೊ 50 ವರ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಈ ಸಮಸ್ಯೆ ಇದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅಲ್ಲಿ ಆ ಒಂದು ವಯಸ್ಸಿಗೆ ಎಷ್ಟು ಫ್ಲೂಯಿಡ್ ಅನ್ನೋದು ಜನರೇಟ್ ಆಗಬೇಕು, ಸೊ ಅವರ ಒಂದು ಮೂಮೆಂಟ್ಸ್ ನಾರ್ಮಲ್ ಆಗೋ ರೀತಿ, ಸೊ ಅವರ ಒಂದು ಬಾಡಿ ಫ್ಲೆಕ್ಸಿಬಿಲಿಟಿ ಇರೋ ಥರ ಖಂಡಿತವಾಗ್ಲೂ ಹೋಮಿಯೋಪತಿಯಿಂದ ಮಾಡೋದಕ್ಕೆ ಸಾಧ್ಯ. ಯಾವುದೇ ರೀತಿ ನರ್ವ್ ಕಂಪ್ರೆನ್ಷನ್ಸ್ ಬರದೇ ಇರೋ ಥರ. ಆ್ಯಂಡ್ ವಿಟಮಿನ್ ಡಿ ಅನ್ನೋದು, ಸೊ ವಿಟಮಿನ್ ಇ ಅನ್ನೋದು, B12 ಅನ್ನೋದು ಏನೇನು ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತಾರೆ ಸೊ ಪ್ರತಿಯೊಂದು ಕೂಡ ಸಪ್ಲಿಮೆಂಟ್ಸ್ ಆಗೋದಕ್ಕೆ ಸಾಧ್ಯನೇ ಹೊರತು ಸೊ ಯಾವುದೇ ರೀತಿಯೂ ನಮ್ಮ ಬಾಡಿಯಲ್ಲೇ ಅದು ಡೆಪಾಸಿಟ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಆ್ಯಂಡ್ ಹಾಗಾಗಿ ಇಲ್ಲಿ ಮೆಡಿಸಿನ್ಸ್ ನಾವೇನೇ ಕೊಡ್ತಾ ಇದ್ರು ಇವೆಲ್ಲವೂ ಕೂಡ ಅವರ ಬಾಡಿಯಿಂದನೇ ಜನರೇಟ್ ಆಗಬೇಕು. ಆ್ಯಂಡ್ ದ ಮೇನ್ ಕಾಸ್ ನಾವು ಕೊಡ್ತಾ ಇರೋದು ಅವ್ರು ತಗೊಳ್ತಕ್ಕಂಥ ಆಹಾರದಿಂದನೇ ಜನರೇಟ್ ಆಗ್ತಾ ಬರಬೇಕು. ಅವರ ಒಂದು ಆಹಾರದಿಂದ ಜನರೇಟ್ ಆಗುತ್ತೆ, ಅದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತೆ. ಸೊ ಹೊರಗಡೆಯಿಂದ ತಗೊಳ್ಳೋವರೆಗೂ ಮಾತ್ರ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಹೋಮಿಯೋಪತಿಲಿ ನಾವು ಯಾವುದೇ ಒಂದು ಪೇಷಂಟ್ಸ್ಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗ ಮೊದಲಿಗೆ ಡಿಸೀಸ್ ಅನ್ನೋದು ಕಂಟ್ರೋಲಲ್ಲಿ ಇರಬೇಕು.
ಆ್ಯಂಡ್ ಇರೋ ಸಿಮ್ಟಮ್ಸ್ ಅನ್ನೋದು ಬೆಟರ್ ಆಗ್ತಾ ಬರಬೇಕು. ಆ್ಯಂಡ್ ಯಾವಾಗ ಸಿಮ್ಟಮ್ಸ್ ಬೆಟರ್ ಆಗುತ್ತೆ, ತಿರ್ಗಾ ಇವೊಂದು ಮೆಡಿಸಿನ್ ಸ್ಟಾಪ್ ಮಾಡಿದಾಗಲೂ ಕೂಡ ಈ ಒಂದು ಕಂಡೀಷನ್ ರೀಅಪಿಯರ್ ಆಗಬಾರ್ದು. ಸೊ ಯಾವಾಗ ಈ ಮೂರಲ್ಲೂ ಪೇಷಂಟ್ಸ್ಗೆ ಒಂದು ಪ್ರಾಪರ್ ರಿಸಲ್ಟ್ ಸಿಗುತ್ತೆ, ಇರುವಂಥ ಸಮಸ್ಯೆನೂ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ, ಆ್ಯಂಡ್ ಇರೋ ಕಾಯಿಲೆ ಬೆಳೆದೇ ಇರೋ ಥರನೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆರ್ಥರೈಟಿಸ್ ಅಂತ ಇವತ್ತಿನ ದಿವಸ ಎಷ್ಟು ಜನ ಭಯಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಅಂಥವರಲ್ಲೂ ಕೂಡ ಸೊ ಈ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ಅನ್ನೋದು ಅವರಿಗೆ ಇರುವಂಥ ಒಂದು ಸಮಸ್ಯೆನ ಕಂಪ್ಲೀಟ್ ಕ್ಯೂರ್ ಮಾಡಿ ಮತ್ತು ತಿರ್ಗಾ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೂ ಹೆಲ್ಪ್ ಆಗ್ತಿದೆ. ಸೊ ಹಾಗಾಗಿ ಬಾಡಿಲಿರ್ತಕ್ಕಂಥ ಡೆಫಿಷಿಯನ್ಸಿನ ಅವರ ಬಾಡಿಯಿಂದನೇ ಜನ್ರೇಟ್ ಮಾಡೋದಕ್ಕೆ ಆ್ಯಂಡ್ ಅದು ಅವರ ಲೈಫ್ ಲಾಂಗ್ ಇರೋದಕ್ಕೂ ಕೂಡ ನಾವು ಕೊಡುವಂಥ ಹೋಮಿಯೋಪತಿ ಮೆಡಿಸಿನ್ಸ್ ಹೆಲ್ಪ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂಥ ಈ ಆರ್ಥರೈಟಿಸ್ನ ಕಾಯಿಲೆ ಬಗ್ಗೆ ಅತ್ಯಂತ ಸರಳವಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿದಂತಹ ಡಾಕ್ಟರ್ ಪ್ರಶಾಂತ್ ರಾವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ನಮಸ್ತೆ.